My dear students, welcome back to my class. Hope everyone are fine. So in today's video, I am continuing with biology crash course for the day 5 for the preparation of Karnataka State Board 2022 examination. So ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ನಾನು ಸೈನ್ಸ್ ಕ್ರಾಶ್ ಕೋರ್ಸ್ ಅನ್ನ ಶುರು ಮಾಡಿದೀನಿ. ಇದರಲ್ಲಿ ನಾವು ಆಲ್ರೆಡಿ 2 ಲೆಸನ್ಸ್ ಅನ್ನ ಕಂಪ್ಲೀಟ್ ಮಾಡಿದೀವಿ ಬಯಾಲಜಿಯಿಂದ. ಅಂಡ್ ಫಿಸಿಕ್ಸ್ ಕ್ರಾಶ್ ಕೋರ್ಸ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ದೀಪಾ ಮೇಡಮ್ DBS ಮ್ಯಾಥ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಅಂತ. ಸೊ ಫಸ್ಟ್ ಲೆಸನ್ ಎಲೆಕ್ಟ್ರಿಸಿಟಿ ಫಿಸಿಕ್ಸ್ ಕ್ರಾಶ್ ಕೋರ್ಸ್ ಕೂಡ ಅಪ್ಲೋಡ್ ಆಗಿದೆ. ಸೊ 20 ಡೇಸ್ ನಾವ್ ಏನ್ ಪ್ಲಾನ್ ಮಾಡಿದೀವಿ ಅಕಾರ್ಡಿಂಗ್ಲಿ ನಿಮ್ಮ ಒಂದು ಬೋರ್ಡ್ ಎಕ್ಸಾಮಿನೇಷನ್ ಪ್ರಿಪರೇಷನ್ಗೆ, ಅಷ್ಟರಲ್ಲಿ ನಿಮ್ಮನ್ನ ಎಕ್ಸಾಮಿನೇಷನ್ಗೆ ಥರೋ ಆಗಿ ಪ್ರಿಪೇರ್ ಮಾಡ್ತೀವಿ. ದಿಸ್ ಇಸ್ ಅವರ್ ಪ್ರಾಮಿಸ್. ಓಕೆ, ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೌ ಡು ಆರ್ಗನಿಸಮ್ಸ್ ರಿಪ್ರೊಡ್ಯೂಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಒನ್ ಶಾರ್ಟ್ ವಿಡಿಯೋ ಇದು, ಕಂಪ್ಲೀಟ್ ಲೆಸನ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ವಿತೌಟ್ ಸ್ಕಿಪ್ಪಿಂಗ್ ದ ವಿಡಿಯೋ. ಕಂಪ್ಲೀಟ್ ವಿಡಿಯೋನ ನೋಡಿ. ಸೊ ನೀವು PDF ನ ಓದ್ಬೋದು, ನಾನು ಶೇರ್ ಮಾಡ್ತೀನಿ ನಿಮ್ಗೆ ಎಂಡ್ ಆಫ್ ದ ಡೇ. ಬಟ್ ಕಾನ್ಸೆಪ್ಟ್ ಅರ್ಥ ಆದ್ರೆ ಮಾತ್ರ ಎಕ್ಸಾಮಿನೇಷನ್ ಅಲ್ಲಿ ನೀವು ಆನ್ಸರ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಕಾನ್ಸೆಪ್ಟ್ ಗೊತ್ತಿದ್ರೆ ಅವ್ರು ಯಾವುದೇ ರೀತಿಯಲ್ಲಿ ನಿಮ್ಮನ್ನ ಕ್ವೆಶನ್ಸ್ ಕೇಳಿ, ಎನಿ ಟೈಪ್ ಆಫ್ ಕ್ವೆಶನ್, ಎನಿ ವೆರೈಟಿ ಆಫ್ ಕ್ವೆಶನ್, ಡೆಫಿನೆಟ್ಲಿ ಸ್ಟೂಡೆಂಟ್ಸ್ ನೀವು ಆನ್ಸರ್ ಮಾಡಬಹುದು. ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಯಾವ್ದೆಲ್ಲ ಟಾಪಿಕ್ಸ್ ನಾವು ಈ ಒಂದು ಹೌ ಡು ಆರ್ಗನಿಸಮ್ಸ್ ರಿಪ್ರೊಡ್ಯೂಸ್ ಅನ್ನೋ ಲೆಸನ್ ಅಲ್ಲಿ ತಿಳ್ಕೊಳ್ತೀವಿ ಅಂದ್ರೆ, ಫಸ್ಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂಡ್ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಡಿಫ್ರೆನ್ಸ್ ಹೇಳ್ತೀನಿ. ಬಿಕಾಸ್ ನಿಮ್ಗೆ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಪಾರ್ಟ್ ಕಂಪ್ಲೀಟ್ ಆಗಿ ಡಿಲೀಟ್ ಆಗಿದೆ. ಈ ಒಂದು ಅದರ ಡಿಫರೆನ್ಸ್ ಗೊತ್ತಿದೆ ನಿಮ್ಗೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ನ ಪ್ರಾಮಿನೆನ್ಸ್ ಅಥವಾ ಇಂಪಾರ್ಟೆನ್ಸ್ ಅಂತ ಏನ್ ಹೇಳ್ತೀವಿ ಅದು ಈಸಿಯಾಗಿ ಅರ್ಥ ಆಗುತ್ತೆ. ಫಾಲೋಯಿಂಗ್ ಬೈ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಅಂಡ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅನ್ನ ನಾವು ತಿಳ್ಕೊಳ್ತೀವಿ ಈ ಒಂದು ಪರ್ಟಿಕ್ಯುಲರ್ ಲೆಸನ್ ಅಲ್ಲಿ. ಸೊ ಅದರಲ್ಲಿ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಪ್ಲಾಂಟ್ಸ್ ಅಲ್ಲಿ, ಸೊ ವಾಟ್ ಆರ್ ದ ವೇರಿಯಸ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ದ ಪ್ಲಾಂಟ್ಸ್ ಅನ್ನೋ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. And different reproductive organs present in both male and female, and importance of the reproductive organ, functions of the parts of reproductive organ, ಇದನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಟ್ರಸ್ಟ್ ಮಿ ಸ್ಟೂಡೆಂಟ್ಸ್, ಈ ಕಂಪ್ಲೀಟ್ ವಿಡಿಯೋ ನಾನೀಗ ಏನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ನಿಮ್ಮ ಎಕ್ಸಾಮ್ ಅಲ್ಲಿ ಹೌ ಡು ಆರ್ಗನಿಸಮ್ಸ್ ರಿಪ್ರೊಡ್ಯೂಸ್ ಇಂದ ಕೊಡುವಂತ ಎನಿ ಕ್ವೆಶ್ಚನ್ ಆಗಿರ್ಬೋದು, ಯು ಕ್ಯಾನ್ ಆನ್ಸರ್. ಓಕೆ, ಎಸ್. ಸೊ ಇದಾದ್ಮೇಲೆ ನಾವು ತಿಳ್ಕೊಳ್ಳುವಂಥದ್ದು ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಬಗ್ಗೆ ನಾವು ತಿಳ್ಕೊಳ್ತೀವಿ. ಅಂಡ್ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಯಾವ್ದ್ಯಾವ್ದು, ಸೊ ಅದನ್ನ ಯಾವ ರೀತಿ ನಾವು ಪ್ರಿವೆಂಟ್ ಮಾಡಬಹುದು, ಇದ್ರ ಬಗ್ಗೆ ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಫಸ್ಟ್ ಟಾಪಿಕ್, ದಟ್ ಈಸ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಸೆಕ್ಷುವಲ್ ಅಂಡ್ ಎಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್. ನೋಡಿ, ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೆ ಇಟ್ ಈಸ್ ಅ ಮೋಡ್ ಆಫ್ ರಿಪ್ರೊಡಕ್ಷನ್ ವೇರ್ ಓನ್ಲಿ ಸಿಂಗಲ್ ಪೇರೆಂಟ್ ಈಸ್ ಇನ್ವಾಲ್ವ್, ಒಬ್ಬರೇ ಪೇರೆಂಟ್ ಇನ್ವಾಲ್ವ್ ಆಗಿರ್ತಾರೆ. ಅಂಡ್ ಇಲ್ಲಿ ದೇರ್ ಇಸ್ ನೋ ಸೆಕ್ಸ್ ಇನ್ವಾಲ್ವ್. ಸೆಕ್ಸ್ ಅಂದ್ರೆ ಏನು? ಮೇಲ್ ಸೆಕ್ಸ್ ಅಂಡ್ ಫಿಮೇಲ್ ಸೆಕ್ಸ್, ಇದನ್ನ ನಾವು ಸೆಕ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾವುದೇ ರೀತಿ ಮೇಲ್ ಅಂಡ್ ಫಿಮೇಲ್ ಅನ್ನೋ ಡಿಫ್ರೆನ್ಸಿಯೇಷನ್ ಇರೋದಿಲ್ಲ. ಅಂಡ್ ಎಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಬಂದು ಈಸಿಯರ್ ಮೋಡ್ ಆಫ್ ರಿಪ್ರೊಡಕ್ಷನ್ ಆಗಿದೆ. ಸೊ ಆಸ್ ಐ ಟೋಲ್ಡ್, ದೇರ್ ಇಸ್ ನೋ ಸೆಕ್ಸ್ ಇನ್ವಾಲ್ವ್ಡ್ ಇನ್ ದಿಸ್. ಏನಾಗ್ತಿದೆ, ದೇರ್ ಇಸ್ ನೋ ಜೆನೆಟಿಕ್ ವೇರಿಯೇಷನ್. ಫಾದರ್ ಅಂಡ್ ಮದರ್ ಇಬ್ರು ಕೂಡ ಫ್ಯೂಸ್ ಆಗಿ ಆರ್ಗ್ಯಾನಿಸಮ್ಸ್ ನ ರಿಪ್ರೊಡ್ಯೂಸ್ ಮಾಡೋದಾದ್ರೆ ಅದರಲ್ಲಿ ನಾವು ವೇರಿಯೇಷನ್ಸ್ ನ ನೋಡ್ಬೋದು, ಜೆನೆಟಿಕ್ ವೇರಿಯೇಷನ್ಸ್ ನ ನಾವು ನೋಡ್ಬೋದು, ವಿ ಕ್ಯಾನ್ ಸಿ. ಬಟ್ ಆಸ್ ದೇರ್ ಇಸ್ ನೋ ಇನ್ವಾಲ್ವ್ಮೆಂಟ್ ಆಫ್ ದ ಸೆಕ್ಸ್, ಯು ಕ್ಯಾನ್ ನಾಟ್ ಸಿ ಎನಿ ಕೈಂಡ್ ಆಫ್ ಜೆನೆಟಿಕ್ ವೇರಿಯೇಷನ್ ಹಿಯರ್. ಸೊ ದೇರ್ ಇಸ್ ನೋ ಜೆನೆಟಿಕ್ ವೇರಿಯೇಷನ್. ಲೆಟ್ ಅಸ್ ನೌ ಮೂವ್ ಫಾರ್ ಸೆಕ್ಷುವಲ್ ರಿಪ್ರೊಡಕ್ಷನ್. ನೋಡಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನ ನೋಡಿದಾಗ ದೇರ್ ಈಸ್ ಇನ್ವಾಲ್ವ್ಮೆಂಟ್ ಆಫ್ 2 parents. One is the father and one more is the mother. So how does this particular mode of reproduction takes place? Annondu question ge, fusion of male and the female gamete give rise to new organism. Enagutte, male gamete inda male gamete bandu female gamete jotege fuse agutte. Okay na? So as a result of it fertilization agutte, adrinda ಒಂದು ಹೊಸ ಆರ್ಗ್ಯಾನಿಸಮ್ ಫಾರ್ಮ್ ಆಗುತ್ತೆ. ಅಂಡ್ ಇಲ್ಲಿ ಮೇಲ್ ಅಂಡ್ ಫಿಮೇಲ್ ಇಬ್ರು ಇರೋದ್ರಿಂದ ಸೆಕ್ಸ್ ಈಸ್ ಇನ್ವಾಲ್ವ್ಡ್. ನೆಕ್ಸ್ಟ್, ಈ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ರಿಪ್ರೊಡಕ್ಷನ್ ಇಸ್ ದ ಸ್ಲೋಯರ್ ಮೋಡ್ ಆಫ್ ರಿಪ್ರೊಡಕ್ಷನ್. ನೀವು ಅದನ್ನ ತಿಳ್ಕೊಳ್ಬೇಕು. ದಿಸ್ ಪರ್ಟಿಕ್ಯುಲರ್ ಮೋಡ್ ಆಫ್ ರಿಪ್ರೊಡಕ್ಷನ್ ಇಸ್ ದ ಸ್ಲೋಯರ್ ಮೋಡ್ ಆಫ್ ರಿಪ್ರೊಡಕ್ಷನ್. ಓಕೆ, ಅಂಡ್ ಇಲ್ಲಿ ಫಾದರ್ ಮತ್ತೆ ಮದರ್ ಇಬ್ರು ಕೂಡ ಇನ್ವಾಲ್ವ್ ಆಗೋದ್ರಿಂದ ಈ ಪರ್ಟಿಕ್ಯುಲರ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ there is involvement of, that is we can see genetic variation ಅಂತ ಹೇಳ್ಬೋದು.
Okay, so there is involvement of both the male and female gamete in this particular type of reproduction. I can say there is variation. Okay, variation ಅಂದ್ರೆ ಏನು, ಹುಟ್ಟುವ ಒಂದು ಆಫ್ಸ್ಪ್ರಿಂಗ್ ಅಂತ ಏನ್ ಹೇಳ್ತೀವಿ, ಆರ್ಗ್ಯಾನಿಸಮ್, ಆ ಒಂದು ಮಗುವಿನಲ್ಲಿ we can see the changes. ಫಾದರ್ ಇಂದ ಹಾಗೂ ಮದರ್ ಇಂದ ಬಂದಂತ ಒಂದು ಕ್ರೋಮೋಸೋಮ್ಸ್ ಏನಾಗುತ್ತೆ, ಸೊ ಎರಡೂ ಕೂಡ ಫರ್ಟಿಲೈಸೇಷನ್ ಟೈಮ್ ಅಲ್ಲಿ ಫ್ಯೂಸ್ ಆಗೋದ್ರಿಂದ ಇಬ್ಬರಲ್ಲೂ ಕೂಡ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಇರುತ್ತೆ. ಸೊ ಆ ಕ್ಯಾರೆಕ್ಟರ್ಸ್ ಏನಾಗುತ್ತೆ, ಕಂಬೈನ್ ಆದಾಗ ಹೊಸ ವೇರಿಯೇಷನ್ಸ್ ನ ಕೂಡ ನಾವು ಹುಟ್ಟುವಂತ ಮಗುವಿನಲ್ಲಿ ನೋಡಬಹುದು. ದಿಸ್ ಇಸ್ ಆಲ್ ಅಬೌಟ್ ದ ಡಿಫ್ರೆನ್ಸಿಯೇಷನ್. ಸೊ ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ಸೊ ಎಕ್ಸಾಮ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನೋಡಿ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅನ್ನ ಕೂಡ ಕೇಳಬಹುದು. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಮೇಲ್ ಗ್ಯಾಮೀಟ್ ಆಸ್ ವೆಲ್ ಆಸ್ ದ ಫಿಮೇಲ್ ಗ್ಯಾಮೀಟ್, ಅಥವಾ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಮೇಲ್, ಅಥವಾ ನೋಡಿ ಇಲ್ಲಿ ಮೇಲ್ ಗ್ಯಾಮೀಟ್ ಏನಂತ ಹೇಳ್ತೀವಿ, ಸ್ಪರ್ಮ್ ಅಂತ ಹೇಳ್ತೀವಿ, ಫಿಮೇಲ್ ಗ್ಯಾಮೀಟ್ ನ ಓವಮ್ ಅಂತ ಹೇಳ್ತೀವಿ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಪರ್ಮ್ ಅಂಡ್ ಓವಮ್ ಅಂತ ಕೂಡ ಕೇಳಬಹುದು. ಓಕೆ, ಸೊ ನಿಮ್ಗೆ ಗೊತ್ತಿರಬೇಕು. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇದೀವಿ ಈ ಲೆಸನ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳಿದಾಗ ಸೆಕ್ಸ್ ಈಸ್ ಇನ್ವಾಲ್ವ್ಡ್. ಡೆಫಿನೆಟ್ಲಿ ಯು ವಾಂಟ್ ಟು ನೋಟ್ ಡೌನ್ ದಿಸ್. ಸೊ ಸೆಕ್ಸ್ ಸೆಲ್ಸ್ ಅಂದ್ರೂ ಒಂದೇ, ಗ್ಯಾಮೀಟ್ಸ್ ಅಂದ್ರೂ ಒಂದೇ, ಜರ್ಮ್ ಸೆಲ್ಸ್ ಅಂದ್ರೂ ಒಂದೇ. ಪ್ಲೀಸ್ ನೋಟ್ ಡೌನ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಎಸ್, ಸೊ ಈಗ ಡಿಫರೆನ್ಸ್ ಏನು, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಮೇಲ್ ಗ್ಯಾಮೀಟ್ ಅಂಡ್ ದ ಫಿಮೇಲ್ ಗ್ಯಾಮೀಟ್, ಸೋ ಕಾಲ್ಡ್ ಸ್ಪರ್ಮ್ ಅಥವಾ ಓವಮ್. ಇದರ ಡಿಫ್ರೆನ್ಸಿಯೇಷನ್ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಮೇಲ್ ಗ್ಯಾಮೀಟ್ ಸ್ಪರ್ಮ್, ದಿಸ್ ಈಸ್ ಸ್ಮಾಲರ್ ಇನ್ ಸೈಜ್. ನೋಡಿ ಮೇಲ್ ಗ್ಯಾಮೀಟ್ ಅನ್ನ ನೋಡೋದಾದ್ರೆ ಅದು ನೋಡಿ ಈ ರೀತಿ ಇರುತ್ತೆ. ಸೊ ನಾನೊಂದು ರಫ್ ಡಯಾಗ್ರಾಮ್ ನ ಬರೀತಾ ಇದ್ದೀನಿ ಇಲ್ಲಿ. ಸೊ ಮೇಲ್ ಗ್ಯಾಮೀಟ್ ಈ ರೀತಿ ಇರುತ್ತೆ. ಫಿಮೇಲ್ ಗ್ಯಾಮೀಟ್ ಅನ್ನ ನೋಡೋದಾದ್ರೆ ಜಸ್ಟ್ ಸ್ಪೆರಿಕಲ್ ಶೇಪ್, ಒಂದು ಸರ್ಕಲ್ ಶೇಪ್ ನಲ್ಲಿ ಇರುತ್ತೆ. Okay, so this is smaller in size compared to the female gamete. And male gamete is motile. Motile ಅಂದ್ರೆ ಏನಂತ ಹೇಳ್ತೀವಿ, motile ಅಂದ್ರೆ is nothing but it will move. ಆಯ್ತಾ, ಇದೇನಾಗುತ್ತೆ, ಮೂವ್ ಆಗುತ್ತೆ. ಮೇಲ್ ಗ್ಯಾಮೀಟ್ ಏನಾಗುತ್ತೆ ಅಂದ್ರೆ ಇಟ್ ಮೂವ್ ಫ್ರಮ್ ದ ಮೇಲ್ ಬಾಡಿ ಟು ಫಿಮೇಲ್ ಬಾಡಿ, ಮೂವ್ ಆಗುತ್ತೆ. ಬಟ್ ಈ ಫಿಮೇಲ್ ಗ್ಯಾಮೀಟ್ ಏನಿದೆ ಓವಾ, ಇದು ಮೂವ್ ಆಗಲ್ಲ. ಸೊ ದಿಸ್ ಇಸ್ ನಾನ್ ಮೋಟೈಲ್. ಇದನ್ನ ನಾವು ನಾನ್ ಮೋಟೈಲ್ ಅಂತ ಹೇಳ್ತೀವಿ. ಅಂಡ್ ಸೈಜ್ ವೈಸ್ ನೋಡೋದಾದ್ರೆ ಓವಾ ಈಸ್ ಲಾರ್ಜರ್ ಇನ್ ಸೈಜ್. ಓಕೆ, ಅಂಡ್ ಇನ್ನು ಇಂಪಾರ್ಟೆಂಟ್ ಆಗಿ ಏನ್ ತಿಳ್ಕೊಳ್ಬಹುದು, ಈ ಮೇಲ್ ಗ್ಯಾಮೀಟ್ ನಲ್ಲಿ ಇಟ್ ಡಸ್ ನಾಟ್ ಸ್ಟೋರ್ ದ ಫುಡ್. ಇದು ಫುಡ್ ಅನ್ನ ಸ್ಟೋರ್ ಮಾಡಲ್ಲ. whereas ಫಿಮೇಲ್ ಗ್ಯಾಮೀಟ್ ಇಟ್ ಸ್ಟೋರ್ಸ್ ದ ಫುಡ್. ಇದೇನ್ ಮಾಡುತ್ತೆ, ಫುಡ್ ಅನ್ನ ಸ್ಟೋರ್ ಮಾಡುತ್ತೆ. ಸೊ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಕೇಳ್ತಿರುವ ನಿಮ್ಮೆಲ್ರಿಗೂ ಕೂಡ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಒಂದು ಡೌಟ್ಸ್ ಅನ್ನ ಡ್ರಾಪ್ ಮಾಡಿ. ಡೌಟ್ ಸೆಷನ್ ಅಂತ ನಾನು ನಿಮ್ಗೆ ಲೈವ್ ಅಲ್ಲಿ ಹೇಳ್ಕೊಡ್ತೀನಿ. ಇವತ್ತು ಇಂಟರ್ನೆಟ್ ಬಹಳಷ್ಟು ಪ್ರಾಬ್ಲಮ್ ಇತ್ತು. ಮೆನಿ ಆಫ್ ದ ಸ್ಟೂಡೆಂಟ್ಸ್ ವರ್ ಸೇಯಿಂಗ್ ದೇ ಕುಡ್ ನಾಟ್ ಸಿ ದ ಸ್ಕ್ರೀನ್. ಸೊ ಇನ್ಸ್ಟೆಡ್ ಆಫ್ ಡೂಯಿಂಗ್ ದ ಲೈವ್ ಐ ಆಮ್ ರೆಕಾರ್ಡಿಂಗ್ ದ ವಿಡಿಯೋ. ಓಕೆ, ಐ ಥಿಂಕ್ ನಿಮ್ಗೆ ಈ ಇಶ್ಯೂಸ್ ಬಗ್ಗೆ ಗೊತ್ತಿದೆ ಅಂತ. ಅಂಡ್ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಐ ಥಿಂಕ್ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಡಿಫರೆನ್ಸ್ ಬಿಟ್ವೀನ್ ಮೇಲ್ ಗ್ಯಾಮೀಟ್ ಅಂಡ್ ಫಿಮೇಲ್ ಗ್ಯಾಮೀಟ್. ಮೇಲ್ ಗ್ಯಾಮೀಟ್ ಏನಾಗಿದೆ, ಸ್ಮಾಲರ್ ಇನ್ ಸೈಜ್. ಓಕೆ, ಇದು ಮೋಟೈಲ್ ಆಗಿದೆ, ಡಸ್ ನಾಟ್ ಸ್ಟೋರ್ ದ ಫುಡ್. ಫಿಮೇಲ್ ಗ್ಯಾಮೀಟ್ ಏನಾಗಿದೆ, ಫಿಮೇಲ್ ಗ್ಯಾಮೀಟ್ ಇಸ್ ಲಾರ್ಜರ್ ಇನ್ ಸೈಜ್, ಇಟ್ ಇಸ್ ನಾನ್ ಮೋಟೈಲ್. ಇದು ಮೋಟೈಲ್, ಇದು ಮೂವ್ ಆದ್ರೆ ಇದು ಮೂವ್ ಆಗಲ್ಲ. ಇಟ್ ಇಸ್ ನಾನ್ ಮೋಟೈಲ್ ಬಟ್ ಇಟ್ ಸ್ಟೋರ್ಸ್ ದ ಫುಡ್. ಓಕೆ, ಸೊ ಫರ್ಟಿಲೈಸೇಷನ್ ಆಗೋ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಫ್ಯೂಷನ್. ಫ್ಯೂಷನ್ ಅಂತ ಹೇಳಿದ್ರೆ ಕಂಬೈನ್ ಅಂತ ಹೇಳ್ತೀವಿ. ಫ್ಯೂಷನ್ ಇಸ್ ನಥಿಂಗ್ ಬಟ್ ದ ಕಂಬೈನ್. ಸೊ ಫ್ಯೂಷನ್ ಆಫ್ ದ ಮೇಲ್ ವಿತ್ ದ ಫಿಮೇಲ್, ಅಂದ್ರೆ ಮೇಲ್ ಸೆಕ್ಸ್ ಸೆಲ್ ಏನಾಗುತ್ತೆ ಫಿಮೇಲ್ ಸೆಕ್ಸ್ ಸೆಲ್ ಜೊತೆಗೆ ಕಂಬೈನ್ ಆಗಿ ಹೊಸ ಆರ್ಗ್ಯಾನಿಸಮ್ ನೇ ರಿಪ್ರೊಡ್ಯೂಸ್ ಮಾಡುತ್ತೆ. ಇಟ್ ವಿಲ್ ಫಾರ್ಮ್ ದ ನ್ಯೂ ಆರ್ಗ್ಯಾನಿಸಮ್ ಆರ್ ಇಟ್ ವಿಲ್ ಗಿವ್ ರೈಸ್ ಟು ಅ ನ್ಯೂ ಆರ್ಗ್ಯಾನಿಸಮ್. ಸೊ ಈ ಪ್ರೋಸೆಸ್ ನ ನಾವು ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಐ ಥಿಂಕ್ ನಿಮ್ಮೆಲ್ರಿಗೂ ಕೂಡ ಫರ್ಟಿಲೈಸೇಷನ್ ನ ಡೆಫಿನೇಷನ್ ಗೊತ್ತಿದೆ ಅನ್ಕೋತೀನಿ. ಸೊ ಶಾರ್ಟ್ ಫಾರ್ಮ್ ಅಲ್ಲಿ ನಾನು ನಿಮ್ಗೆ ಬರ್ತಿರ್ತೀನಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಫರ್ಟಿಲೈಸೇಷನ್, ಫ್ಯೂಷನ್ ಆಫ್ ಮೇಲ್ ವಿತ್ ದ ಫಿಮೇಲ್ ಗ್ಯಾಮೇಟ್ ಟು ಫಾರ್ಮ್ ಅ ನ್ಯೂ ಆರ್ಗ್ಯಾನಿಸಮ್. ಫಾರ್ಮ್ ಆಗುವ ನ್ಯೂ ಆರ್ಗ್ಯಾನಿಸಮ್ ನ ಏನಂತ ಕರಿತೀವಿ, ವಿ ವಿಲ್ ಕಾಲ್ ಇಟ್ ಆಸ್ ಅ ಝೈಗೋಟ್. ಇದನ್ನ ನಾವು ಝೈಗೋಟ್ ಅಂತ ಹೇಳಿ ಕರಿತೀವಿ. ವಿ ವಿಲ್ ಕಾಲ್ ಇಟ್ ಆಸ್ ಝೈಗೋಟ್. Okay, very importantly, you want to understand what do we call this as? We will call it as zygote. Okay, what do we call it as? We will call it as zygote. Zygote anta heli ನಾವು ಇದನ್ನ ಕರಿತೀವಿ. So you want to understand the difference between the male as well as the female gamete at this particular point. I think ನಿಮಗೆ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. Moving to next particular concept. Next concept ಏನು ಅಂತ ನೋಡೋಣ. So now you have understood about the difference between the male and female gamete. Now I am explaining the sexual reproduction in plants. Plants ಅಲ್ಲಿ ಯಾವ ರೀತಿ reproduction ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ನ ನೀವು ತಿಳ್ಕೊಳ್ಬೇಕು. ಬಿಕಾಸ್ ಡೆಫಿನೆಟ್ಲಿ ಪ್ರತಿ ಕಾನ್ಸೆಪ್ಟ್ ನಾನು ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಇಲ್ಲಿ
ಡೆಫಿನೆಟ್ಲಿ ಇದು ನಿಮ್ಮ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗುತ್ತೆ. ಸಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ಟೈಪ್ಸ್ ಆಫ್ ಫ್ಲವರ್. ಓಕೆ, ಸಿ ಫಸ್ಟ್ ಆಫ್ ಆಲ್ ರಿಪ್ರೊಡಕ್ಷನ್ ಎಲ್ಲ ಆಗುತ್ತೆ ಪ್ಲಾಂಟ್ ಅಲ್ಲಿ. ಸಿ, ಫ್ಲವರ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಪ್ಲಾಂಟ್ ಅಲ್ಲಿ. ಪ್ಲಾಂಟ್ಸ್ ಹ್ಯಾವ್ ಫ್ಲವರ್ಸ್. ಸೊ ಫ್ಲವರ್ ಇಸ್ ದ ಸೆಕ್ಷುವಲ್ ರಿಪ್ರೊಡಕ್ಟಿವ್ ಆರ್ಗನ್ ಇನ್ ದ ಪ್ಲಾಂಟ್. ಸೊ ಫ್ಲವರ್ ಏನಾಗಿದೆ, ಪ್ಲಾಂಟ್ ನಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಟಿವ್ ಆರ್ಗನ್ ಆಗಿದೆ. See, there are two types of flower. One is the unisexual flower and one more is the bisexual flower. Unisexual flower andre ಏನು? What is meant by unisexual flower? ನೋಡಿ, ಯೂನಿ ಅಂದ್ರೆ ಸಿಂಗಲ್, ಒನ್ ಅಂತ ನಾವು ಹೇಳ್ತೀವಿ. ಯೂನಿ ಇಸ್ ನಥಿಂಗ್ ಬಟ್ ಸಿಂಗಲ್, ಒನ್ ಅಂತ ಹೇಳ್ತೀವಿ. ಬೈ ಅಂದ್ರೆ ಟೂ ಅಂತ ಹೇಳ್ತೀವಿ. ಬೈ ಇಸ್ ನಥಿಂಗ್ ಬಟ್ ದ ಟೂ. ಯೂನಿ ಇಸ್ ನಥಿಂಗ್ ಬಟ್ ದ ಒನ್. ಬೈ ಇಸ್ ನಥಿಂಗ್ ಬಟ್ ದ ಟೂ. ಯೂನಿ ಅಂದ್ರೆ ಈ ಪರ್ಟಿಕ್ಯುಲರ್ ಟೈಪ್ ಆಫ್ ಫ್ಲವರ್ ನಲ್ಲಿ ಏನಾಗಿರುತ್ತೆ, ಒಂದೇ ಸೆಕ್ಸ್ ಇರುತ್ತೆ. ಐದರ್ ಮೇಲ್ ಆರ್ ಫಿಮೇಲ್, ಮೇಲ್ ಇರುತ್ತೆ ಅಥವಾ ಫಿಮೇಲ್ ಇರುತ್ತೆ. ಎಲ್ಲಿ? ಯೂನಿಸೆಕ್ಸುವಲ್ ಫ್ಲವರ್ ನಲ್ಲಿ. Whereas when I talk about the bisexual flower, there is involvement of both. That is, there is a presence of both the male and the female reproductive organs. ಎರಡೂ reproductive organs ಇರುತ್ತೆ. So ಯೂನಿ ಅಂದ್ರೆ ಸಿಂಗಲ್, ಬೈ ಅಂದ್ರೆ ಏನು, ಟೂ ಅಂತ ಅರ್ಥ. ಸೊ ಎಲ್ಲಾ ಫ್ಲವರ್ಸ್ ನಲ್ಲೂ ಕೂಡ ಏನಾಗಲ್ಲ, ಬೈಸೆಕ್ಷುವಲ್ ಅಂದ್ರೆ ಮೇಲ್ ಅಂಡ್ ಫಿಮೇಲ್ ಪಾರ್ಟ್ಸ್ ಇರಲ್ಲ. ಓಕೆ, ಸಮ್ ಫ್ಲವರ್ಸ್ ಹ್ಯಾವ್ ದ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಸೆಪರೇಟ್. ಓಕೆ, ಸೊ ದಟ್ ಈಸ್ ವೈ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ಕೈಂಡ್ಸ್ ಆಫ್ ಫ್ಲವರ್ಸ್. ಸೊ ಕೈಂಡ್ಸ್ ಆಫ್ ಫ್ಲವರ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಲ್ಲಿ. ಓಕೆ, ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ಯೂನಿಸೆಕ್ಷುವಲ್ ಫ್ಲವರ್ ಅಂದ್ರೆ ಏನು. ಯೂನಿಸೆಕ್ಷುವಲ್ ಇಸ್ ನಥಿಂಗ್ ಬಟ್ ದ ಫ್ಲವರ್ ಕಂಟೈನ್ ಐದರ್ ದ ಮೇಲ್ ಆರ್ ಫಿಮೇಲ್ ಅಂತ ಹೇಳಿದೆ. ಐದರ್ ಮೇಲ್ ಆರ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಸೊ ಎಕ್ಸಾಂಪಲ್ಸ್ ನೋಡೋದಾದ್ರೆ ಕುಕುಂಬರ್, ಪಪಾಯ, ವಾಟರ್ಮೆಲನ್, ಇದೆಲ್ಲ ಕೂಡ ಯೂನಿಸೆಕ್ಷುವಲ್ ಫ್ಲವರ್ಸ್. ವೆನ್ ವಿ ಟಾಕ್ ಅಬೌಟ್ ಬೈ ಅಂದ್ರೆ ಏನ್ ಹೇಳಿದೆ, ಬೋತ್ ದ ಮೇಲ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಎರಡೂ ಕೂಡ ಇರುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಹೈಬಿಸ್ಕಸ್ ಫ್ಲವರ್, ರೋಸ್ ಫ್ಲವರ್ ಅಂಡ್ ಮಸ್ಟರ್ಡ್. ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದ bisexual flowers. So I think you understood the difference between uni and bi. So now let me tell you about the structure of flower. ನಾನು ನಿಮಗೆ ಹೇಳಿದೆ flower is the reproductive organ in the plants. So ನಿಮ್ಗೆ ಈ ಒಂದು ಪರ್ಟಿಕ್ಯುಲರ್ ಡಯಾಗ್ರಾಮ್ ಇಲ್ಲಿ ಏನ್ ನೋಡ್ತಾ ಇದ್ರೆ ಎಕ್ಸಾಮ್ ಅಲ್ಲಿ ಐದರ್ 2 marks ಆರ್ 3 marks ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ದಿಸ್ ಇಯರ್ ಯು ಹ್ಯಾವ್ 16 marks ಫಾರ್ ದ ಡಯಾಗ್ರಾಮ್. 16 marks ನಿಮ್ಮ ಒಂದು ಎಕ್ಸಾಮ್ ಅಲ್ಲಿ ಡಯಾಗ್ರಾಮ್ಸ್ ಗೆ. ಸೊ 16 marks ಅಲ್ಲಿ ಈ ಒಂದು ಡಯಾಗ್ರಾಮ್ ನ ಕೂಡ ನಿಮ್ಗೆ 2 marks ಗೆ ಕೇಳುವಂತ ಚಾನ್ಸಸ್ ಇದೆ. ಅಂಡ್ ರೀಸೆಂಟ್ ಎಕ್ಸಾಮ್ ನಲ್ಲಿ ಕೇಳಿದ್ರು ಕೂಡ. ಓಕೆ, ಸೊ ಲೆಟ್ ಅಸ್ ನೌ ಅಂಡರ್ಸ್ಟ್ಯಾಂಡ್ ದ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಫ್ಲವರ್. ಬೇರೆ ಬೇರೆ ಪಾರ್ಟ್ಸ್ ಬಗ್ಗೆ ನಾವು ಈಗ ತಿಳ್ಕೊಳ್ತಾ ಹೋಗೋಣ. ಸಿ, ಇಫ್ ಯು ಲುಕ್ ಅಟ್ ದ ಫ್ಲವರ್, see this is the middle part is whatever you are seeing, this is the female part of the flower. So here we can see the uppermost part, we will call it as a stigma. Nimge kaanista ide alva. So uppermost part is called as the stigma, and also the middle part we will call it as a style, and also the lowermost part we will call it as ovary. Ovary anta ಹೇಳ್ತೀವಿ. And ಈ ಮೂರು ಪಾರ್ಟ್ ಏನಿದೆ, ಈ ಮೂರನ್ನು ಕೂಡ ಟುಗೆದರ್ ನಾವು pistil ಅಂತ ಹೇಳ್ತೀವಿ. We will call it as a pistil. Pistil is nothing but the whole female reproductive organ. So female reproductive organ ಅಲ್ಲಿ ಏನಿದೆ, ಸ್ಟಿಗ್ಮಾ ಇದೆ, ಸ್ಟೈಲ್ ಇದೆ, ಓವರಿ ಇದೆ. ಓಕೆ, ಈ ಮೂರನ್ನ ಕೂಡ ಟುಗೆದರ್ ನಾವೇನಂತ ಹೇಳ್ತೀವಿ, ಪಿಸ್ಟಿಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮೂವಿಂಗ್ ಟು ಮೇಲ್ ಪಾರ್ಟ್. ಮೇಲ್ ಪಾರ್ಟ್ ನ ನೋಡಿ, ದೀಸ್ ಆರ್ ದ ಮೇಲ್ ಪಾರ್ಟ್ಸ್. ನಾನು ಏನಿಲ್ಲಿ ನೋಡಿ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಆಲ್ ದೀಸ್ ಆರ್ ದ ಮೇಲ್ ಪಾರ್ಟ್ಸ್. ಸೊ ಮೇಲ್ ಪಾರ್ಟ್ ನ ಒಂದು ಸೆಕ್ಷನ್ ರಿಮೂವ್ ಮಾಡಿದ್ರೆ ನೋಡಿ ಈ ರೀತಿ ನಮ್ಗೆ ಕಾಣುತ್ತೆ. ದಿಸ್ ಇಸ್ ದ ಮೇಲ್ ಪಾರ್ಟ್. ಸೊ ಮೇಲ್ ಪಾರ್ಟ್ ಅಲ್ಲಿ ದ ಅಪ್ಪರ್ ಪಾರ್ಟ್ ವಿ ವಿಲ್ ಕಾಲ್ ಇಟ್ ಆಸ್ ಆಂಥರ್, ಅಂಡ್ ದ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಇದೇನಿದೆ, ದಿಸ್ ಇಸ್ ಒನ್ ವಿ ವಿಲ್ ಕಾಲ್ ಇಟ್ ಆಸ್ ಫಿಲಾಮೆಂಟ್. ಆಂಥರ್ ಅಂಡ್ ಫಿಲಾಮೆಂಟ್ ಅಂತ ನಾವು ಹೇಳ್ತೀವಿ. ಅಂಡ್ ಆಂಥರ್ ಅಂಡ್ ಫಿಲಾಮೆಂಟ್ ಟುಗೆದರ್ ನಾವು ಹೇಳ್ತೀವಿ ಸ್ಟೇಮನ್. ಸ್ಟೇಮನ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಐಡೆಂಟಿಫೈ ಮಾಡೋಕೆ ಒಂದು ಟ್ರಿಕ್ ಕೂಡ ಇದೆ. ದೇರ್ ಇಸ್ ಅ ಟ್ರಿಕ್ ಹಿಯರ್ ಟು ಐಡೆಂಟಿಫೈ. ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಮೇಲ್ ಪಾರ್ಟ್ ಅಂತ ಹೇಳಿದಾಗ ನೋಡಿ ಮೆನ್ ಅನ್ನೋ ವರ್ಡ್ ಇದೆ. ಸ್ಟೇಮನ್, ಮನ್ ಅಂದ್ರೆ ಮೆನ್ ಅಂತ ಅರ್ಥ. ಸೊ ನೀವು ಇದನ್ನ ಮೇಲ್ ಪಾರ್ಟ್ ಅಂತ ತಿಳ್ಕೊಳ್ಬಹುದು. ಫಿಮೇಲ್ ಪಾರ್ಟ್ ಅಲ್ಲಿ ನೋಡೋದಾದ್ರೆ ಪಿಸ್ಟಿಲ್ ಇದೆ. ಓಕೆ, ಒಂದು ಪಾರ್ಟ್ ಗೊತ್ತಾದ್ರೆ ಇನ್ನೊಂದು ಪಾರ್ಟ್ ಆಪೋಸಿಟ್ ನೀವೇ ಆರಾಮಾಗಿ ಐಡೆಂಟಿಫೈ ಮಾಡಬಹುದು. ಸೊ ದೀಸ್ ಆರ್ ದ ವೇರಿಯಸ್ ಪಾರ್ಟ್ಸ್ ಆಫ್ ದ ಫ್ಲವರ್. ಸೊ ಎಲ್ಲಾ ಪಾರ್ಟ್ಸ್ ಅನ್ನು ತಿಳ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ನಾನು ಹೇಳಿದೀನಿ ನಿಮ್ಗೆ, ಒಂದ್ ವೇಳೆ ಪರ್ಟಿಕ್ಯುಲರ್ ಆ ಪಾರ್ಟ್ ಯಾವ್ದಾದ್ರು ಕೇಳಿದಾಗ ನಿಮ್ಗೆ ಲೇಬಲ್ ಮಾಡಕ್ ಗೊತ್ತಾಗ್ಲಿಲ್ಲ ಅಂದ್ರೆ
ಡು ನಾಟ್ ಪ್ಯಾನಿಕ್ ಅಂಡ್ ತಪ್ಪಾಗಿ ಲೇಬಲ್ ಮಾಡಬೇಡಿ, ಎಲ್ಲಾ ಪಾರ್ಟ್ಸ್ ಕೂಡ ಲೇಬಲ್ ಮಾಡಿ. ಓಕೆ, ಎಸ್. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ನೋಡಿ, ಇದು ಆಲ್ರೆಡಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ಸ್ಟಾಕ್ ಅಥವಾ ಪೆಡಿಸಿಲ್ ಅಂತ ನಾವು ಹೇಳ್ತೀವಿ. ಸೊ ಈ ಪಾರ್ಟ್ ಇದು ನೋಡಿ, ಇಲ್ಲಿ ಏನ್ ಫ್ಲವರ್ ಅನ್ನ ಹೋಲ್ಡ್ ಮಾಡಿದ್ಯಲ್ಲ, ಈ ಪಾರ್ಟ್ ಅನ್ನ ನಾವು ಪೆಡಿಸಿಲ್ ಅಂತ ಹೇಳ್ತೀವಿ. ಇದ್ರ ಮೇಲೆ ಒಂದು ಸ್ಮಾಲ್ ಸ್ವೋಲನ್ ಪಾರ್ಟ್ ಇರುತ್ತೆ. ಸೊ ಈ ಸ್ವೋಲನ್ ಪಾರ್ಟ್ ನ ನಾವು ಥ್ಯಾಲಮಸ್ ಅಂತ ಹೇಳ್ತೀವಿ, ಅಥವಾ ಸೈಂಟಿಫಿಕ್ ವರ್ಡ್ ಅಲ್ಲಿ ರಿಸೆಪ್ಟಿಕಲ್ ಅಂತ ಹೇಳ್ತೀವಿ. ಯು ಮಸ್ಟ್ ನೋ, ಎಕ್ಸಾಮ್ ಅಲ್ಲಿ ಒಂದ್ ವರ್ಡ್ ಬಂದು ಇನ್ನೊಂದು ವರ್ಡ್ ಕೇಳಿದಾಗ ನಿಮ್ಗೆ ಗೊತ್ತಿರ್ಬೇಕು. ಓಕೆ, ಅಂಡ್ ಇದು ಸ್ವೋಲನ್ ಪಾರ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ನಿಮ್ಗೆ ಪೆಟಲ್ಸ್ ಗೊತ್ತಿದೆ ಅಲ್ವಾ? ಪೆಟಲ್ಸ್ ಆರ್ ದ ಕಲರ್ಡ್ ಪಾರ್ಟ್ ಆಫ್ ದ ಫ್ಲವರ್. ಸಿ, ದೀಸ್ ಆರ್ ದ ಕಲರ್ಡ್ ಪಾರ್ಟ್ ಆಫ್ ದ ಫ್ಲವರ್. ವಿ ವಿಲ್ ಕಾಲ್ ದಿಸ್ ಆಸ್ ಪೆಟಲ್. ಪೆಟಲ್ ಗೆ ಇರುವಂತ ಇನ್ನೊಂದು ಹೆಸರು ಕೂಡ ತಿಳ್ಕೊಳ್ಬೇಕು, ಒಂದು ವರ್ಷ ಎಕ್ಸಾಮ್ ನಲ್ಲಿ ಕೇಳಿದ್ರು. ದಿಸ್ ಈಸ್ ಕಾಲ್ಡ್ ಆಸ್ ಕೊರೋಲಾ. ಕೊರೋಲಾ ಅಂತ ನಾವು ಹೇಳ್ತೀವಿ. ಪೆಟಲ್ಸ್ ಆರ್ ಕೊರೋಲಾ. ದೇ ಆರ್ ದ ಕಲರ್ಡ್ ಪಾರ್ಟ್ ಆಫ್ ದ ಫ್ಲವರ್. ಓಕೆ, ಈ ಕಲರ್ಡ್ ಪಾರ್ಟ್ ಏನ್ ಮಾಡುತ್ತೆ ಅಂದ್ರೆ, ದಿಸ್ ಈಸ್ ಹೆಲ್ಪಿಂಗ್ ಫಾರ್ ದ ಇನ್ಸೆಕ್ಟ್ಸ್ ಟು ಅಟ್ರಾಕ್ಟ್. ಇನ್ಸೆಕ್ಟ್ಸ್ ಬಂದು ಅಲ್ಲಿ ಅಟ್ರಾಕ್ಟ್ ಆಗ್ತಾ ಇದೆ ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದ ಕಲರ್ ಆಫ್ ದ ಫ್ಲವರ್. ನೆಕ್ಸ್ಟ್ ನಿಮ್ಗೆ ಸೆಪಲ್ಸ್. ನೋಡಿ, ಸೆಪಲ್ಸ್, ನಾವು ಈ ಗ್ರೀನ್ ಕಲರ್ ಪಾರ್ಟ್ ಅನ್ನ ಏನ್ ನೋಡ್ತಾ ಇದೀವಿ, ಇದನ್ನ ಸೆಪಲ್ ಅಂತ ಹೇಳ್ತೀವಿ. ಸೊ ಸೆಪಲ್ ಗೆ ಇರುವಂತ ಇನ್ನೊಂದು ಹೆಸರು ಏನು ಅಂದ್ರೆ ಕೇಲಿಕ್ಸ್. ಕೇಲಿಕ್ಸ್ ಅಂತ ಹೇಳ್ತೀವಿ, ಸೆಪಲ್ ಅಂತ ಹೇಳ್ತೀವಿ. ಕೇಲಿಕ್ಸ್ ಅಂದ್ರೂ ಒಂದೇ, ಸೆಪಲ್ ಅಂದ್ರೂ ಕೂಡ ಒಂದೇ. ದೇ ಬೋತ್ ಆರ್ ಸೇಮ್. ಪೆಟಲ್ ಅಂದ್ರೂ ಒಂದೇ, ಕೊರೋಲಾ ಅಂದ್ರೂ ಕೂಡ ಒಂದೇ. ಸೊ ಯು ನೋ ನೀಡ್ ಟು ಗೆಟ್ ಮಿಸ್ಟೇಕನ್ ಇಫ್ ದೇ ಗಿವ್ ಇನ್ ದ ಎಕ್ಸಾಮ್. ಓಕೆ, ಸೊ ಸೆಪಲ್ಸ್ ಏನ್ ಮಾಡುತ್ತೆ? ಸೆಪಲ್ಸ್ ಆರ್ ದ ಗ್ರೀನ್ ಪಾರ್ಟ್ ಆಫ್ ದ ಫ್ಲವರ್. ಇದು ಫ್ಲವರ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಎಸ್, ಇನ್ನು ಸ್ಟೇಮನ್ ನಿಮ್ಗೆ ಗೊತ್ತಿದೆ. ಜಸ್ಟ್ ನೌ ಐ ಹ್ಯಾವ್ ಎಕ್ಸ್ಪ್ಲೈನ್, ಇಟ್ ಇಸ್ ದ ಮೇಲ್ ಪಾರ್ಟ್, ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಆಫ್ ದ ಫ್ಲವರ್. ಓಕೆ, ಸೊ ಏನ್ ಮಾಡುತ್ತೆ ಈ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಏನಿದೆ, ಇದು ಏನ್ ಮಾಡುತ್ತೆ ಅಂದ್ರೆ, ಇಟ್ ಕಂಟೈನ್ಸ್ ಸಮ್ ಮೇಲ್ ಗ್ಯಾಮಿಟ್ಸ್. ಮೇಲ್ ಗ್ಯಾಮಿಟ್ಸ್ ಇರುತ್ತೆ ಇದರಲ್ಲಿ. ಸೊ ಮೇಲ್ ಗ್ಯಾಮಿಟ್ಸ್ ನಾವ್ ಏನಂತ ಹೇಳ್ತೀವಿ? ವಿ ವಿಲ್ ಕಾಲ್ ಇಟ್ ಆಸ್ ಪೋಲನ್ ಗ್ರೇನ್ಸ್. ಪೋಲನ್ ಗ್ರೇನ್ಸ್ ಅಂತ ಹೇಳ್ತೀವಿ. ಅಂಡರ್ಸ್ಟ್ಯಾಂಡ್? ಸೊ ದೀಸ್ ಮೇಲ್ ಗ್ಯಾಮಿಟ್ಸ್, ಸೋ ಕಾಲ್ಡ್ pollen grains, are helpful for the fertilization to happen in the flower. The flower ಅಲ್ಲಿ fertilization ಆಗ್ಬೇಕಂದ್ರೆ ಈ ಮೇಲ್ ಪಾರ್ಟ್ ಅಲ್ಲಿ ಇರುವಂತ ಈ pollen grains ಏನಾಗಬೇಕು? ಫಿಮೇಲ್ ಪಾರ್ಟ್ ಗೆ ಎಂಟ್ರಿ ಕೊಡಬೇಕು. ಓಕೆ, ಸೊ ದಿಸ್ ಇಸ್ ದ ಒನ್ ವಿಚ್ ಇಸ್ ಅ ವೆರಿ ಇಂಪಾರ್ಟೆಂಟ್ and very useful thing which you have to know about this particular concept. Okay, so next ನಾನು ಹೇಳೋದಾದ್ರೆ ಪಿಸ್ಟಿಲ್. ಈಗ ತಾನೇ ಹೇಳಿದೆ, ಪಿಸ್ಟಿಲ್ is the female reproductive organ. ಸೊ ನಾವೇನ್ ನೋಡಿದ್ವಿ, ಈ ರೀತಿ ಒಂದು ಸ್ಟ್ರಕ್ಚರ್ ನೋಡಿದ್ವಿ ಅಲ್ವಾ? ಸೊ ಫ್ಲವರ್ ನ ಮಿಡಲ್ ಅಲ್ಲಿ. ಸೊ ದಿಸ್ ಇಸ್ ವಾಟ್ ವಿ ವಿಲ್ ಕಾಲ್ ಇಟ್ ಆಸ್ ಪಿಸ್ಟಿಲ್. ಓಕೆ, ಸೊ ಇದರಲ್ಲಿ ನಮ್ಗೆ ಏನೇನ್ ಪಾರ್ಟ್ ಇದೆ? ಸ್ಟಿಗ್ಮಾ ಇದೆ, ಸ್ಟೈಲ್ ಇದೆ, ಅಂಡ್ ಆಲ್ಸೋ ಓವರಿ ಇದೆ. ಓಕೆ, ಸೊ ಮಿಡಲ್ ಅಲ್ಲಿ ಏನಿದೆ? ವಿ ಹ್ಯಾವ್ ದ ಓವಾ ಅಥವಾ ಎಗ್ಸ್ ಅಂತ ಏನ್ ಹೇಳ್ತೀವಿ. ಇದು ನಮ್ಮ ಒಂದು ಫಿಮೇಲ್ ಪಾರ್ಟ್ ನಲ್ಲಿ ಇದೆ. ಸೊ ಏನ್ ಮಾಡುತ್ತೆ ಈ ಫಿಮೇಲ್ ಪಾರ್ಟ್? ದಿಸ್ ಪ್ರೊಡ್ಯೂಸಸ್ ದ ಫಿಮೇಲ್ ಸೆಕ್ಸ್ ಸೆಲ್, ಸೋ ಕಾಲ್ಡ್ ಫಿಮೇಲ್ ಗ್ಯಾಮೀಟ್ಸ್ ಅಂತ ನಾವು ಹೇಳ್ತೀವಿ. ಫಿಮೇಲ್ ಸೆಕ್ಸ್ ಸೆಲ್ ಅಥವಾ ಫಿಮೇಲ್ ಗ್ಯಾಮೀಟ್ಸ್ ಅಂತ ನಾವು ಹೇಳ್ತೀವಿ. ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎಗ್. ಎಗ್ ಅಂತ ಕೂಡ ನಾವು ಇದನ್ನ ಹೇಳಬಹುದು. ಫೈನ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಫ್ಲವರ್ ಇಂಟ್ರೊಡಕ್ಷನ್. ಸೊ ನಿಮ್ಗೆ ಪ್ರತಿಯೊಂದು ಕಾನ್ಸೆಪ್ಟ್ ತುಂಬಾ ಡಿಟೇಲ್ಡ್ ಆಗಿ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಎಕ್ಸಾಮ್ ಅಲ್ಲಿ ನಿಮ್ಗೆ ಕೊಡುವಂತ ಯಾವ ಕಾನ್ಸೆಪ್ಟ್ ಆದ್ರೂ ನೀವು ಈಸಿಯಾಗಿ ಬರಿಬಹುದು. ಎಸ್, that is the main agenda behind this crash course. So next we are going to understand about the reproduction in plants. Plants ಅಲ್ಲಿ ಯಾವ ರೀತಿ reproduction ಆಗುತ್ತೆ? See, ನಾನು ನಿಮ್ಗೆ ಆಲ್ರೆಡಿ ಹೇಳಿದೀನಿ, ಫ್ಲವರ್ ಇಸ್ ದ ರಿಪ್ರೊಡಕ್ಟಿವ್ ಆರ್ಗನ್. ಓಕೆ, ಸೊ ಇಲ್ಲಿ ಪ್ಲಾಂಟ್ಸ್ ಅಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ನಾವು ಈ ಒಂದು ಪರ್ಟಿಕ್ಯುಲರ್ ಲೆಸನ್ ಅಲ್ಲಿ ಅರ್ಥ ಮಾಡ್ಕೊಳ್ತಾ ಇದೀವಿ. We are going to understand about the sexual reproduction that happens in the plants. ಸೊ ಈಗ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗ್ಬೇಕು ಅಂದ್ರೆ ಪ್ಲಾಂಟ್ ಅಲ್ಲಿ the 4 steps that involve in the sexual reproduction you want to understand. See, the first step which happen is the pollination. Pollination ಆಗುತ್ತೆ. ಪ್ರತಿಯೊಂದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಡಿಟೇಲ್ ಆಗಿ. ನೆಕ್ಸ್ಟ್ ಸ್ಟೆಪ್ ವಿಚ್ ಹ್ಯಾಪನ್ ಇಸ್ ದ ಫರ್ಟಿಲೈಸೇಷನ್. ನಿಮ್ಮ ರೀಸೆಂಟ್ ಎಕ್ಸಾಮ್ ಅಲ್ಲಿ ಈ ಕಾನ್ಸೆಪ್ಟ್ ಅನ್ನ ಕೇಳಿದ್ರು, ಸೊ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ವಿಚ್ ಹ್ಯಾಪನ್ ಇಸ್ ದ ಸೀಡ್ ಫಾರ್ಮೇಶನ್ ಫಾಲೋಡ್ ಬೈ ಜರ್ಮಿನೇಷನ್. ಸೊ ದೀಸ್ ಆರ್ ದ 4 different steps that take place during the sexual reproduction of the plant. Okay, yes. Now let us understand the first step, that is the pollination. Pollination andre ಏನು? See, it is a process of transfer of pollen grains from anther to stigma. ನೋಡಿ, ಫ್ಲವರ್ ಅನ್ನ ನಾವು ಈಗ ತಾನೇ ನೋಡಿದ್ವಿ ಅಲ್ವಾ? ಫ್ಲವರ್ ಅಲ್ಲಿ ಈ ರೀತಿ ಫಿಮೇಲ್ ಪಾರ್ಟ್ ಮಿಡಲ್ ಅಲ್ಲಿ ಇತ್ತು. ಓಕೆ, ಪಕ್ಕದಲ್ಲಿ ಏನಿತ್ತು? ಮೇಲ್ ಪಾರ್ಟ್ ಇತ್ತು. ಸೊ ದೇರ್ ವಾಸ್ ಅ ಮೇಲ್ ಪಾರ್ಟ್ ಜಸ್ಟ್ ಬಿಸೈಡ್ ದಿಸ್. ಸೊ ಇಲ್ಲಿ ಏನಾಗ್ತಾ ಇದೆ? ಮೇಲ್ ಪಾರ್ಟ್ ನಲ್ಲಿ ಕೂಡ ಏನಾದೆ? ಪೋಲನ್ ಗ್ರೈನ್ಸ್ ಇದೆ. ಫಿಮೇಲ್ ಪಾರ್ಟ್ ನಲ್ಲಿ ಏನಿದೆ? ಎಗ್ಸ್ ಇದೆ. ಸೊ ಪಾಲಿನೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿರುವಂತ ಒಂದು ಪೋಲನ್ ಗ್ರೈನ್ಸ್ ಏನಿದೆ,
these get transferred to stigma ಗೆ ಟ್ರಾನ್ಸ್ಫರ್ ಆಗುತ್ತೆ. ಅರ್ಥ ಆಗ್ತದೆ ಅಲ್ವಾ? ಇಟ್ ಇಸ್ ಎ ಪ್ರೋಸೆಸ್ ಆಫ್ ದ ಟ್ರಾನ್ಸ್ಫರ್ ಆಫ್ ವಾಟ್? ದ ಪೋಲನ್ ಗ್ರೇನ್ಸ್ ಫ್ರಮ್ ವೇರ್? ಫ್ರಮ್ ದಿಸ್ ಪರ್ಟಿಕ್ಯುಲರ್ ರೀಜನ್, ಮೇಲ್ ಪಾರ್ಟ್ ಆಂಥರ್, ಇದು ಆಂಥರ್ ಇದೆ, ಈ ಆಂಥರ್ ಇಂದ ಏನಾಗುತ್ತೆ? ಸ್ಟಿಗ್ಮಾಗೆ ಪಾಸ್ ಆಗುತ್ತೆ. ಎಸ್, ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಡಿಫೈನ್ ದ ಪಾಲಿನೇಷನ್. ಇದನ್ನ ನಾವು ಪಾಲಿನೇಷನ್ ಅಂತ ಹೇಳಿ ಕರಿತೀವಿ. ವಿ ವಿಲ್ ಕಾಲ್ ದಿಸ್ ಆಸ್ ಪಾಲಿನೇಷನ್. ಓಕೆ, so pollination alli you want to understand there are two types of pollination. There are two types of pollination. The first one is the self pollination and the second one is the cross pollination. First now self pollination ಹೇಳ್ತೀವಿ, followed by cross pollination ಅಂತ ಹೇಳ್ತೀವಿ. Self pollination ಅಂದ್ರೆ ಏನು? self ಅಂದ್ರೆ ತಮ್ಮಷ್ಟಕ್ಕೆ ತಾವೇ ಮಾಡ್ಕೊಳ್ಳುವಂಥದ್ದು, within. Okay, so here ಏನಾಗುತ್ತೆ ಅಂದ್ರೆ transfer of pollen grain from where? From anther to stigma takes place in the same flower. ಒಂದು ಫ್ಲವರ್ ಇದೆ, ಆ ಫ್ಲವರ್ ನಲ್ಲಿ ಇರುವಂತ ಒಂದು ಏನು ಫಿಮೇಲ್ ಪಾರ್ಟ್ ಗೆ ಮೇಲ್ ಪಾರ್ಟ್ ಇಂದ ಏನಾಗ್ತಾ ಇದೆ? ಪೋಲನ್ ಗ್ರೈನ್ಸ್ ಟ್ರಾನ್ಸ್ಫರ್ ಆಗ್ತಿದೆ. ಇಟ್ ಇಸ್ ಹ್ಯಾಪನಿಂಗ್ ವಿತ್ ಇನ್ ದ ಫ್ಲವರ್. ವಿತ್ ಇನ್ ದ ಫ್ಲವರ್ ಆದ್ರೆ ಅದನ್ನ ಸೆಲ್ಫ್ ಪಾಲಿನೇಷನ್ ಅಂತ ನಾವು ಹೇಳ್ತೀವಿ. ಅಂಡ್ ವಿ ಕ್ಯಾನ್ ಸಿ ದಿಸ್ ಕೈಂಡ್ ಆಫ್ ಪಾಲಿನೇಷನ್ ಇನ್ ದ ಬೈಸೆಕ್ಷುವಲ್ ಫ್ಲವರ್ ಬಿಕಾಸ್ ದೇರ್ ಇಸ್ ಬೋತ್ ಮೇಲ್ ಆಸ್ ವೆಲ್ ಆಸ್ ದ ಫಿಮೇಲ್ ಪಾರ್ಟ್. ಮೇಲ್ ಪಾರ್ಟ್ ಇದೆ, ಫಿಮೇಲ್ ಪಾರ್ಟ್ ಎರಡೂ ಕೂಡ ಇರೋದ್ರಿಂದ ದಿಸ್ ವಿಲ್ ಹ್ಯಾಪನ್ ಇನ್ ದ bisexual flower. So now let us focus towards the second type of pollination. Second type of pollination ಏನು? The cross pollination. ಇದನ್ನ ನಾವು transfer of pollen grains from anther to stigma ಎಲ್ಲಾಗುತ್ತೆ? It takes place between the different flower. ನೋಡಿ, ಇಲ್ಲೊಂದು ಫ್ಲವರ್ ಇದೆ, ಇನ್ನೊಂದು ಫ್ಲವರ್ ಇಲ್ಲಿ ಇದೆ. ಓಕೆ, ಸೊ ಏನಾಗ್ತಿದೆ? ಈ ಫ್ಲವರ್ ಅಲ್ಲಿ ಇರುವಂತಹ ಒಂದು ಆಂಥರ್ ನಲ್ಲಿರುವಂತಹ ಪೋಲನ್ ಗ್ರೇನ್ ಇನ್ನೊಂದು ಫ್ಲವರ್, ಇನ್ನೊಂದು ಪ್ಲಾಂಟ್ ಅಲ್ಲಿ ಇರುವಂತಹ ಇನ್ನೊಂದು ಫ್ಲವರ್ ಗೆ ಏನಾಗ್ತಾ ಇದೆ? ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ಇಟ್ ಈಸ್ ಹ್ಯಾಪನಿಂಗ್ ಬಿಟ್ವೀನ್ ಟೂ ಫ್ಲವರ್ಸ್. ಇಟ್ ಈಸ್ ಹ್ಯಾಪನಿಂಗ್ ಬಿಟ್ವೀನ್ ಟೂ ಫ್ಲವರ್ಸ್. ಸೊ ಇದು ಬಿಟ್ವೀನ್ ಟೂ ಫ್ಲವರ್ಸ್ ಆಗೋದ್ರಿಂದ ನಾವು ಏನ್ ಹೇಳ್ತೀವಿ? ಇದನ್ನ ಕ್ರಾಸ್ ಪಾಲಿನೇಷನ್ ಅಂತ ಹೇಳ್ತೀವಿ. ವಿ ವಿಲ್ ಕಾಲ್ ದಿಸ್ ಆಸ್ ಕ್ರಾಸ್ ಪಾಲಿನೇಷನ್. ಅಂಡ್ ಈ ರೀತಿಯ ಒಂದು pollination we can see both in the unisexual flower as well as the bisexual. ಹೇಗೆ ಯುನಿಸೆಕ್ಷುವಲ್ ಅಲ್ಲಿ? ನಿಮ್ಗೆ ಗೊತ್ತು, ಯುನಿಸೆಕ್ಷುವಲ್ ಅಲ್ಲಿ ಏನಾಗುತ್ತೆ? ಐದರ್ ಮೇಲ್ ಅಥವಾ ಫಿಮೇಲ್ ಇರುತ್ತೆ. ಐದರ್ ಏನಿರುತ್ತೆ? ಮೇಲ್ ಇರುತ್ತೆ ಅಥವಾ ಫಿಮೇಲ್ ಇರುತ್ತೆ. ಸೊ ಈಗ ಏನಾಗುತ್ತೆ? ಇದೇ ಬೇರೆ ಫ್ಲವರ್ ಆಗಿರುತ್ತೆ, ಇದೇ ಬೇರೆ, ಎರಡು ಕೂಡ ಡಿಫ್ರೆಂಟ್ ಫ್ಲವರ್. ಸೊ ಮೇಲ್ ಅಂಡ್ ಫಿಮೇಲ್ ಎರಡು ಬೇರೆ ಬೇರೆ ಫ್ಲವರ್ ಆಗಿರೋದ್ರಿಂದ ಟ್ರಾನ್ಸ್ಫರ್. ಸೊ ಕ್ರಾಸ್ ಇದು. ಸೊ ಅದೇ ಬೈಸೆಕ್ಷುವಲ್ ಫ್ಲವರ್ ಅಲ್ಲಿ ಹೆಂಗಾಗುತ್ತೆ ಈ ಕ್ರಾಸ್ ಪಾಲಿನೇಷನ್? ನೋಡಿ, ಇಲ್ಲಿರುವಂತ ಒಂದು ಪೋಲನ್ ಗ್ರೇನ್ಸ್ ವಿತ್ ಇನ್ ದ ಫ್ಲವರ್ ಆದ್ರೆ ಇದು ಸೆಲ್ಫ್. ಇಲ್ಲಿರುವಂತ ಒಂದು ಪೋಲನ್ ಗ್ರೇನ್ಸ್ ಇದೇ ಪ್ಲಾಂಟ್ ಅಲ್ಲಿರುವಂತ ಇನ್ನೊಂದು ಫ್ಲವರ್ ಗೆ ಟ್ರಾನ್ಸ್ಫರ್ ಆದ್ರೆ ಅದು ಕೂಡ ಕ್ರಾಸ್ ಪಾಲಿನೇಷನ್. ಓಕೆ, ಸೊ ದಿಸ್ ಇಸ್ ವಾಟ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ವೆನ್ ಐ ಟಾಕ್ ಅಬೌಟ್ ದ ಸೆಲ್ಫ್ ಪಾಲಿನೇಷನ್ ಅಂಡ್ ಕ್ರಾಸ್ ಪಾಲಿನೇಷನ್. ಸೊ ಪಾಲಿನೇಷನ್ ಕಾನ್ಸೆಪ್ಟ್ ಅಲ್ಲಿ ಇಷ್ಟನ್ನು ಕೂಡ ನೀವು ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಓಕೆ, ಈಗ ಪಾಲಿನೇಷನ್ ಆಗ್ಬೇಕಂದ್ರೆ ದೇರ್ ಆರ್ ಸರ್ಟೈನ್ ಪಾಲಿನೇಟಿಂಗ್ ಏಜೆಂಟ್ಸ್. ಕೆಲವೊಂದು ಪಾಲಿನೇಟಿಂಗ್ ಏಜೆಂಟ್ಸ್ ಅಂದ್ರೆ ವಾಟ್ ವಿ ಕಾಲ್ ಏಜೆಂಟ್ಸ್ ಅಂದ್ರೆ ಯಾರು ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ, ಮಧ್ಯವರ್ತಿಗಳು ಅಂತ ಹೇಳ್ತೀವಿ. ಓಕೆ, ಪಾಲಿನೇಟಿಂಗ್ ಏಜೆಂಟ್ಸ್ ಯಾರ್ಯಾರು? ಇನ್ಸೆಕ್ಟ್ ಇದೆ, ವಿಂಡ್ ಇದೆ, ವಾಟರ್ ಇದೆ. ಆಲ್ ದೀಸ್ ಆರ್ ಹೆಲ್ಪಿಂಗ್ ಟು ಟ್ರಾನ್ಸ್ಫರ್ ದ ಪೋಲನ್ ಗ್ರೇನ್ಸ್, ಓಕೆ, ಫ್ರಮ್ ಮೇಲ್ ಟು ಫಿಮೇಲ್. ಸೊ ದೀಸ್ ಆರ್ ಕಾಲ್ಡ್ ಆಸ್ ಪಾಲಿನೇಟಿಂಗ್ ಏಜೆಂಟ್ಸ್. ಪಾಲಿನೇಟಿಂಗ್ ಏಜೆಂಟ್ಸ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಮೂವಿಂಗ್ ಟು ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಇಸ್ ಸೆಕೆಂಡ್ ಸ್ಟೆಪ್ ನಾವು ತಿಳ್ಕೊಳ್ತಾರಂಥದ್ದು. ಫರ್ಟಿಲೈಸೇಷನ್ ಅಂದ್ರೆ ಆಲ್ರೆಡಿ ನಾನು ನಿಮ್ಗೆ ಹೇಳ್ದೆ ಏನಾಗುತ್ತೆ? ಇಟ್ ಈಸ್ ಅ ಪ್ರೋಸೆಸ್. ಇಲ್ಲಿ ಏನಾಗುತ್ತೆ? ಫ್ಯೂಷನ್ ಆಗುತ್ತೆ. ಫ್ಯೂಷನ್ ಅಂದ್ರೆ ಏನು? ಜಾಯಿನ್ ಅಂತ ಹೇಳ್ತೀವಿ. ಏನ್ ಜಾಯಿನ್ ಆಗ್ತಾ ಇದೆ? ಪೋಲನ್ ಗ್ರೇನ್ಸ್ ಎಗ್ಸ್ ಜೊತೆ ಜಾಯಿನ್ ಆಗ್ತಾ ಇದೆ. ಪೋಲನ್ ಗ್ರೇನ್ಸ್ ಎಲ್ಲಿರುತ್ತೆ? ಇಟ್ ವಿಲ್ ಬಿ ಪ್ರೆಸೆಂಟ್ ಇನ್ ದ ಮೇಲ್ ಪಾರ್ಟ್. ಮೇಲ್ ಪಾರ್ಟ್ ಅಲ್ಲಿರುವಂತ ಪೋಲನ್ ಗ್ರೇನ್ಸ್ ಫಿಮೇಲ್ ಪಾರ್ಟ್ ಅಲ್ಲಿರುವಂತ ಎಗ್ ಗೆ ಹೋಗಿ ಏನಾಗ್ತಿದೆ? ಫ್ಯೂಸ್ ಆಗ್ತಿದೆ. ದಟ್ ಈಸ್ ವೈ ವಿ ವಿಲ್ ಕಾಲ್ ದಿಸ್ ಪ್ರೋಸೆಸ್ ಆಸ್ ಫರ್ಟಿಲೈಸೇಷನ್. ಅಂಡ್ ಫರ್ಟಿಲೈಸೇಷನ್ ರಿಸಲ್ಟ್ ಇನ್ ದ ಫಾರ್ಮೇಶನ್ ಆಫ್ ದ zygote. Very very important, my dear students. You want to note down this. And ಈ zygote ಅಂದ್ರೆ ಏನು? This is called as a single celled organism. ನೋಡಿ, ಪೋಲನ್ ಗ್ರೇನ್ಸ್ ಏನಾಗ್ತಾ ಇದೆ? ಫಿಮೇಲ್ ಪಾರ್ಟ್ ಹೋಗಿ ಜಾಯಿನ್ ಆಗ್ತಾ ಇದೆ, ಫ್ಯೂಸ್ ಆಗ್ತಿದೆ. ಸೊ ಇದು ಎರಡಲ್ಲೂ ಆಗುತ್ತೆ. ಇದೇ ಕೇಸ್ ನಾವು ಹ್ಯೂಮನ್ ಬೀಯಿಂಗ್ಸ್ ಅಲ್ಲೂ ಕೂಡ ಅರ್ಥ ಮಾಡ್ಕೊಳ್ತೀವಿ. As I explain, you will understand. So zygote is called as the single celled organism. Single celled organism ಅಂತ ನಾವು ಇದನ್ನ ಹೇಳ್ತೀವಿ. Yes, this is the second step which happens. So now let us understand the next thing. ನೋಡಿ, ಇಲ್ಲಿ ನಾನು ನಿಮ್ಗೆ ಒಂದು ಫಿಗರ್ ನ ತೋರಿಸ್ತಾ ಇದ್ದೀನಿ.
This is also very important. Germination of pollen on stigma anta exam alli keltare. So you may expect this particular diagram for either 2 mark or 3 mark. ನೀವು ಈ ಲೆಸನ್ ಇಂದ ಫ್ಲವರ್ ಅಥವಾ ಈ ಒಂದು ಡಯಾಗ್ರಾಮ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಸೊ ಇಫ್ ವಿ ಲುಕ್ ಅಟ್ ಹಿಯರ್, ನಾನು ನಿಮ್ಗೆ ಏನ್ ಹೇಳ್ತಾ ಇದೆ, ಫ್ಯೂಷನ್ ಆಗುತ್ತೆ ನೋಡಿ. ಈ ಒಂದು ಡಯಾಗ್ರಾಮ್ ನ ನೋಡಿ, ಇಲ್ಲಿ ಏನಾಗ್ತಾ ಇದೆ, ಪೋಲನ್ ಗ್ರೈನ್ಸ್ ಎಂಟರ್ ಆಗ್ತಾ ಇದೆ, ಫಿಮೇಲ್ ಪಾರ್ಟ್ ಅಲ್ಲಿ ಎಂಟರ್ ಆಗ್ತಾ ಇದೆ. ಎಂಟರ್ ಆಗಿ ಏನಾಗ್ತಾ ಇದೆ, ಈ ಪರ್ಟಿಕ್ಯುಲರ್ ಪಾರ್ಟ್ ಗೆ ರೀಚ್ ಆಗುತ್ತೆ. ದಿಸ್ ಇಸ್ ದ ಓವರಿ, ಓವರಿನಲ್ಲಿರುವಂತ ಎಗ್ಸ್. ಸೊ ಇಲ್ಲಿಗೆ ಏನಾಗ್ತಾ ಇದೆ, ಫ್ಯೂಸ್ ಆಗ್ತಾ ಇದೆ. ಆಸ್ ಅ ರಿಸಲ್ಟ್ ಆಫ್ ಇಟ್ ವಾಟ್ ಹ್ಯಾಪನ್ ಹಿಯರ್, ವಿ ಕ್ಯಾನ್ ಸಿ ದ ಫಾರ್ಮೇಶನ್ ಆಫ್ ಅ ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್, ಸೋ ಕಾಲ್ಡ್ ಝೈಗೋಟ್. ಝೈಗೋಟ್ ಫಾರ್ಮ್ ಆಗೋದನ್ನ ನೀವು ಇಲ್ಲಿ ತಿಳ್ಕೊಳ್ಬಹುದು. ಎಸ್, ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಲೆಟ್ ಮಿ ಆಲ್ಸೋ ಟೆಲ್ ಯು ಅಬೌಟ್ ದ ಡಿಫರೆಂಟ್ ಪಾರ್ಟ್ಸ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ. ತುಂಬಾ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಳ್ಬೇಕು. ಎಸ್, ನೋಡಿ, ಈ ಒಂದು ಪರ್ಟಿಕ್ಯುಲರ್ ಡಯಾಗ್ರಾಮ್ ಅಲ್ಲಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಡಿಫರೆಂಟ್ ಪಾರ್ಟ್ಸ್, ಇದು ಪೋಲನ್ ಗ್ರೈನ್, ಯು ಕ್ಯಾನ್ ಸಿ ದಿಸ್ ಇಸ್ ದ ಒನ್ ಯು ಕ್ಯಾನ್ ಸಿ. Next, followed by the female part, the uppermost part of the flower, stigma, followed by male gamete. Nodi, male gamete ಹೋಗ್ತಿರೋದನ್ನ ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡಿದೀವಿ. Then this is called as a pollen tube. Pollen tube ನ ಮುಖಾಂತರ ಹೋಗ್ತಿದೆ, it is going through the pollen tube, and this is the ovary, which is the lower part of the female reproductive organ, and inside this we have the egg cells. Okay, yes, you have to know the different parts. Say exam alli keltare, name the part of the flower where the fusion of male and female gamete takes place. ಕೇಳಿದಾಗ ನೆನ್ಪಿಟ್ಕೊಳ್ಳಿ, ಓವರಿ ಅಂತ ನೀವು ಲೇಬಲ್ ಮಾಡಬೇಕು. ಓಕೆ, ಸೊ ಲೇಬಲ್ ಮಾಡೋ ಟೆಕ್ನಿಕ್ಸ್ ಎಲ್ಲ ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಏನೇನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ. ಸೊ ನಾವು ವಿ ಹ್ಯಾವ್ ಡನ್ ವಿತ್ ದ ಸೆಕೆಂಡ್ ಸ್ಟೆಪ್, ದಟ್ ಇಸ್ ದ ಪಾಲಿನೇಷನ್ ಆದ್ಮೇಲೆ ಫರ್ಟಿಲೈಸೇಷನ್ ನ ತಿಳ್ಕೊಂಡ್ವಿ. ಈಗ ಥರ್ಡ್ ಸ್ಟೆಪ್, ದಟ್ ಈಸ್ ಕಾಲ್ಡ್ ಆಸ್ ಅ ಸೀಡ್ ಫಾರ್ಮೇಶನ್. ಸೀಡ್ ಫಾರ್ಮೇಶನ್ ಬಗ್ಗೆ ನೀವು ತಿಳ್ಕೊಳ್ಬೇಕು. ಸೊ ಈಗ ಏನಾಗಿದೆ, ಝೈಗೋಟ್ ಫಾರ್ಮ್ ಆಗಿದೆ, ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ ಆಯ್ತಲ್ವಾ. ಸೊ ಝೈಗೋಟ್ ಈಗ ಫಾರ್ಮ್ ಆಯ್ತು. ಈ ಒಂದು ಫಾರ್ಮ್ ಆಗಿರುವಂತ ಝೈಗೋಟ್, ಸೋ ಕಾಲ್ಡ್ ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ ಏನಿದೆ, ದಿಸ್ ವಿಲ್ ಅಂಡರ್ ಗೋ ರಿಪೀಟೆಡ್ಲಿ ಡಿವಿಷನ್. ಅಂದ್ರೆ ಏನಾಗುತ್ತೆ, ಝೈಗೋಟ್ ವಿಚ್ ಇಸ್ ಬಿನ್ ಫಾರ್ಮ್ಡ್ ಅಂಡರ್ ಫರ್ಟಿಲೈಸೇಷನ್ ಪ್ರಾಸೆಸ್ ರಿಪೀಟೆಡ್ಲಿ ಸ್ಟಾರ್ಟ್ ಟು ಡಿವೈಡ್. ಒನ್ ಸೆಲ್ ಏನಾಗಿದೆ, ಇದು 2 ಸೆಲ್ ಆಗಿ ಡಿವೈಡ್ ಆಗುತ್ತೆ. ಓಕೆ, ಇದು 2 ಸೆಲ್ ಆಗಿ ಡಿವೈಡ್ ಆಗುತ್ತೆ. ಅಂಡ್ ಈ 2 ಸೆಲ್ಸ್ ಏನ್ ಫಾರ್ಮ್ ಆಗಿದೆ, ಮತ್ತೆ ಈ 2 ಸೆಲ್ ಏನಾಗುತ್ತೆ, ಮತ್ತೆ ಇನ್ನು 4 ಸೆಲ್ ಆಗಿ ಡಿವೈಡ್ ಆಗುತ್ತೆ. ಈ ರೀತಿ ಏನಾಗುತ್ತೆ, ಫಾರ್ಮ್ ಆಗಿರುವಂತ ಒಂದು ಝೈಗೋಟ್ ಏನಿದೆ, ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್, ರಿಪೀಟೆಡ್ ಆಗಿ ಡಿವೈಡ್ ಆಗುತ್ತೆ. ರಿಪೀಟೆಡ್ ಆಗಿ ಡಿವೈಡ್ ಆಗ್ತಾ ಆಗ್ತಾ ಏನಾಗುತ್ತೆ, ದಿಸ್ ವಿಲ್ ಫಾರ್ಮ್ ದ ನೆಕ್ಸ್ಟ್ ಸ್ಟೇಜ್, ದಟ್ ಈಸ್ ಕಾಲ್ಡ್ ಆಸ್ ಎಂಬ್ರಿಯೋ. ಎಂಬ್ರಿಯೋ ಫಾರ್ಮ್ ಆಗುತ್ತೆ. ದಿಸ್ ವಿಲ್ ಫಾರ್ಮ್ ದ ಎಂಬ್ರಿಯೋ, ವೆರಿ ಇಂಪಾರ್ಟೆಂಟ್. ಅಂಡ್ ದಿಸ್ ಎಂಬ್ರಿಯೋ is also further developing. Okay, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ. ಈ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು, ಸಿ ಓವ್ಯೂಲ್ ಏನಿದೆ, ಈ ಓವ್ಯೂಲ್ ವಿಲ್ ಡೆವಲಪ್ ಇಂಟು ಅ ಥಿಕ್ ಕೋಟ್. ಇಟ್ ವಿಲ್ ಫಾರ್ಮ್ ಅ ಥಿಕ್ ಕೋಟ್ ಅಂಡ್ ಇಟ್ ವಿಲ್ ಫಾರ್ಮ್ ದ ಸೀಡ್. ವೆರಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕು ಮೈ ಡಿಯರ್ ಸ್ಟೂಡೆಂಟ್ಸ್. ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಓವ್ಯೂಲ್ ವಿಲ್ ಡೆವಲಪ್ ಟು ಫಾರ್ಮ್ ದ ಸೀಡ್. ಓವ್ಯೂಲ್ ವಿಲ್ ಡೆವಲಪ್ ಟು ಫಾರ್ಮ್ ದ ಸೀಡ್, whereas the ovary will ripens to form the fruit. Ovary ನೀವು ನೋಡಿದಿರಲ್ವಾ, this lower part of the flower, this part what we see, this part will ripen. ಇದು ಹಣ್ಣಾಗುತ್ತೆ, ಫ್ರೂಟ್ ಆಗುತ್ತೆ. ಆಯ್ತಾ, ಇದೇನಾಗುತ್ತೆ, ರೈಪನ್, ಹಣ್ಣಾಗಿ ಒಂದು ಫ್ರೂಟ್ ಆಗುತ್ತೆ. ಓಕೆ, ಬೋತ್ ಆರ್ ಆಲ್ಮೋಸ್ಟ್ ದ ಸೇಮ್. ಏನಾಗುತ್ತೆ, ಐ ಕ್ಯಾನ್ ಸಿ ಇಟ್ ದಿಸ್ ಇಸ್ ಅ ಫ್ಯೂಚರ್ ಫ್ರೂಟ್ ಅಂತ ಕೂಡ ನಾನು ಹೇಳ್ಬೋದು. ಓಕೆ, ಎಸ್. ಸೊ ಇದ್ರ ಒಳಗಡೆ ಇರುವಂತ ಒಂದು ಓವ್ಯೂಲ್ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ ದ ಸೀಡ್. ಇಟ್ ವಿಲ್ ಫಾರ್ಮ್ ದ ಸೀಡ್. Okay, so this is the third step which is involved in the formation, this is the sexual reproduction which takes place in the flower. So now if we look at the next step is the germination, and this is the fourth step my dear student. The fourth step agide. So germination alli enagutte, see germination alli seed ಏನ್ ಫಾರ್ಮ್ ಆಗಿದೆ, ಓವ್ಯೂಲ್ ವಿಲ್ ಡೆವಲಪ್ ಟು ಫಾರ್ಮ್ ಸೀಡ್ ಅಂತ ಹೇಳಿದ್ನಲ್ಲ, ಈ ಸೀಡ್ ಏನ್ ಫಾರ್ಮ್ ಆಗಿದೆ, ದಿಸ್ ವಿಲ್ ಡೆವಲಪ್. ಓಕೆ, ಸೀಡ್ ಹೆಲ್ಪ್ ಟು ಜರ್ಮಿನೇಟ್. ಈಗ ನಾವು ಮಣ್ಣಲ್ಲಿ ಈ ಸೀಡ್ ನ ಸೋ ಮಾಡಿದೀವಿ ಅನ್ನೋದಾದ್ರೆ ಇದೇನಾಗುತ್ತೆ, ಸೀಡ್ ವಿಲ್ ಡೆವಲಪ್ ಟು ಫಾರ್ಮ್ ಅ ಸೀಡ್ಲಿಂಗ್ ವಿತ್ ರಿಸಲ್ಟ್ಸ್ ಟು ಫಾರ್ಮ್ ಅ ನ್ಯೂ ಪ್ಲಾಂಟ್, ಒಂದು ಹೊಸ ಪ್ಲಾಂಟ್. ಈಗ ಮಣ್ಣಲ್ಲಿ ನಾವು ಈ ಒಂದು ಸೀಡ್ ನ ಹಾಕ್ದಾಗ ಏನಾಗುತ್ತೆ, ಇದು ಡೆವಲಪ್ ಆಗುತ್ತೆ. ಅಪ್ಪರ್ ಪಾರ್ಟ್ ಶೂಟ್ ಆಗಿ ಡೆವಲಪ್ ಆಗುತ್ತೆ, ಲೋಯರ್ ಪಾರ್ಟ್ ರೂಟ್ ಆಗಿ ಡೆವಲಪ್ ಆಗುತ್ತೆ. ಕರೆಕ್ಟ್. ಸೊ ಜರ್ಮಿನೇಷನ್ ಈಸ್ ದ ಪ್ರೋಸೆಸ್. ಏನಾಗುತ್ತೆ, ಸೀಡ್ ಹೆಲ್ಪ್ ಇನ್ ಜರ್ಮಿನೇಷನ್ ವಿಚ್ ಡೆವಲಪ್ ಇನ್ ಆರ್ ರಿಸಲ್ಟ್ಸ್ ಟು ಫಾರ್ಮ್ ಅ ನ್ಯೂ ಪ್ಲಾಂಟ್ ಅಂತ ನಾವು ಹೇಳ್ತೀವಿ. ಐ ಥಿಂಕ್ ಯು understood all the 4 steps which I explained. First step is pollination, second step is fertilization, third step is the seed formation, and also the fourth step is the germination. Very important.
ಐ ಥಿಂಕ್ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ಎಸ್, ಸೊ ಯು ಆಲ್ರೆಡಿ ಅಬ್ಸರ್ವ್ ದ ಸ್ಟ್ರಕ್ಚರ್ ಆಫ್ ದ ಸೀಡ್. ನೋಡಿ ನಾನು ಸೀಡ್ ಸ್ಟ್ರಕ್ಚರ್ ನ ಐ ಥಿಂಕ್ ಇಲ್ಲಿ ಮೆನ್ಷನ್ ಮಾಡಿದೀನಿ, ನೀವು ನೋಡ್ಬೋದು. ಈ ಸೀಡ್ ಅಬ್ಸರ್ವ್ ಮಾಡಿ, ಈ ಸೀಡ್ ಸ್ಟ್ರಕ್ಚರ್ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೂಡ ಇದೆ. ನೀವಿಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಒಂದು ವರ್ಷ ಎಕ್ಸಾಮ್ ಅಲ್ಲಿ ಕೇಳಿದ್ವಿ, ಈ ಪರ್ಟಿಕ್ಯುಲರ್ ಪಿಕ್ಚರ್ ನ ಕೊಟ್ಟಿದ್ರು, ಲೇಬಲಿಂಗ್ ಕೇಳಿರಲಿಲ್ಲ, ಸೊ ಆರೋ ಮಾರ್ಕ್ ಮಾಡಿ ಒಂದು ಕ್ವೆಶನ್ ಕೇಳಿದ್ರು. ನೋಡಿ ಇದು ಒಂದು ಸೀಡ್, ಇದನ್ನ ನಾವು ಸಾಯಿಲ್ ಅಲ್ಲಿ ಈಗ ಸೋ ಮಾಡಿದೀವಿ ಅನ್ನೋದಾದ್ರೆ ನೋಡಿ ಈ ಸೀಡ್ ಏನಾಗುತ್ತೆ, ಶೂಟ್ ಅಂಡ್ ರೂಟ್ ಆಗಿ ಗ್ರೋ ಆಗುತ್ತೆ, ಹೌದಲ್ವಾ? ಇಟ್ ಹ್ಯಾಸ್ ಟು ಗ್ರೋ into a new plant. What happened? It has to grow, it has shoot and root. So ಇಲ್ಲಿ ಏನಾಗ್ತಾ ಇದೆ, ನಾವು ಈ ಸೀಡ್ ಅನ್ನ ನೋಡಿದ್ರೆ ಪರ್ಟಿಕ್ಯುಲರ್ ಆಗಿ ಈ ಸೀಡ್ ಅನ್ನ ನೋಡಿದಾಗ ನೋಡಿ ಈ ಪರ್ಟಿಕ್ಯುಲರ್ ಪಾರ್ಟ್ ನ ಅಬ್ಸರ್ವ್ ಮಾಡಿ. ಸೊ ಎರಡು ಥಿಂಗ್ ಅನ್ನ ನೀವು ನೋಡ್ಬೋದು, ಅಪ್ಪರ್ ಪಾರ್ಟ್ ಒಂದು ಡೆವಲಪ್ ಆಗ್ತದೆ, ಲೋಯರ್ ಪಾರ್ಟ್ ಒಂದು ಡೆವಲಪ್ ಆಗ್ತದೆ. ಅಪ್ಪರ್ ಪಾರ್ಟ್ ಏನ್ ಡೆವಲಪ್ ಆಗ್ತದೆ, ವಿ ವಿಲ್ ಕಾಲ್ ದಿಸ್ ಆಸ್ ದ ಪ್ಲ್ಯೂಮ್ಯೂಲ್. ಪ್ಲ್ಯೂಮ್ಯೂಲ್ ಅಂತ ಹೇಳ್ತೀವಿ. ಪ್ಲ್ಯೂಮ್ಯೂಲ್ಗೆ ಇರುವಂತ ಇನ್ನೊಂದು ಹೆಸರೇ ಫ್ಯೂಚರ್ ಶೂಟ್. ಸೊ ಮುಂದೆ ಮೇಲೆಗಡೆ ಫಾರ್ಮ್ ಆಗುವಂತ ಈ ಪ್ಲಾಂಟ್ ಏನಿದೆ, ದಿಸ್ ಈಸ್ ದ ಪ್ಲ್ಯೂಮ್ಯೂಲ್ ಅಥವಾ ಫ್ಯೂಚರ್ ಶೂಟ್ ಅಂತ ಹೇಳ್ತೀವಿ. ಲೋಯರ್ ಪಾರ್ಟ್ ಅಲ್ಲಿ ಏನ್ ಡೆವಲಪ್ ಆಗ್ತಿದೆ ಇದನ್ನ ರಾಡಿಕಲ್ ಅಂತ ಹೇಳ್ತೀವಿ. ದಿಸ್ ಈಸ್ ಅವರ್ ಫ್ಯೂಚರ್ ರೂಟ್. ಇದು ನಮ್ಮ ಫ್ಯೂಚರ್ ರೂಟ್ ಆಗಿದೆ. ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೀವು ಎಕ್ಸಾಮ್ ಅಲ್ಲಿ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಓಕೆ, ಸೊ ಪ್ಲ್ಯೂಮ್ಯೂಲ್ ಮತ್ತೆ ರಾಡಿಕಲ್ ಎರಡು ಕೂಡ ಗೊತ್ತಿರಬೇಕು. ವಿ ವಿಲ್ ಕಾಲ್ ಇಟ್ ಆಸ್ ಫ್ಯೂಚರ್ ಶೂಟ್ ಅಂಡ್ ಆಲ್ಸೋ ಫ್ಯೂಚರ್ ರೂಟ್ ಅಂತ ಹೇಳ್ತೀವಿ. ಸೊ ದಿಸ್ ಕಂಪ್ಲೀಟ್ಸ್ ಅವರ್ ಫಸ್ಟ್ ಪಾರ್ಟ್, ದಟ್ ಇಸ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ದ ಪ್ಲಾಂಟ್. ಫ್ಲವರ್ ಅಲ್ಲಿ ಯಾವ ರೀತಿ ರಿಪ್ರೊಡಕ್ಷನ್ ಆಗುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ನಿಮ್ಗೆ ಟೈಪ್ಸ್ ಆಫ್ ಫ್ಲವರ್ಸ್, ಸೆಲ್ಫ್ ಪಾಲಿನೇಷನ್, ಕ್ರಾಸ್ ಪಾಲಿನೇಷನ್, ಪಾಲಿನೇಟಿಂಗ್ ಏಜೆಂಟ್ಸ್ ಅಂಡ್ ದ ಡಿಫರೆಂಟ್ ಸ್ಟೆಪ್ಸ್ ವಿಚ್ ಟೇಕ್ ಪಾರ್ಟ್ ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ ಅ ಪ್ಲಾಂಟ್ ಆರ್ ಅ ಫ್ರೂಟ್ ಆರ್ ಅ ಫ್ಲವರ್. ಸೊ ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎಸ್, ವೆರಿ ಗುಡ್. ಸೊ ನಾವು ನೋಡಿ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಹೇಳ್ತೀನಿ, ಮತ್ತೆ ನೀವು ಅಬ್ಸರ್ವ್ ಮಾಡ್ತಾ ಇದ್ರಲ್ಲ, ಈ ಏನ್ ಕಾನ್ಸೆಪ್ಟ್ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ ಇದು ನಿಮ್ಗೆ ಗೊತ್ತಿರಬೇಕು. ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ನಿಮ್ಗೆ ಇದು ಗೊತ್ತಿರಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೀವು ಎಕ್ಸಾಮ್ ನಲ್ಲಿ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅನ್ನ 100% ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಸೊ ಬಿಕಾಸ್ ಈ ಪರ್ಟಿಕ್ಯುಲರ್ ಲೆಸನ್ ಅಲ್ಲಿ ನಿಮ್ಗೆ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಫಂಕ್ಷನ್ಸ್ ಕೇಳ್ತಾರೆ, ಪಾರ್ಟ್ಸ್ ಕೇಳ್ತಾರೆ, ಇಲ್ಲ ಅಂದ್ರೆ ಫ್ಲವರ್ ರಿಲೇಟೆಡ್ ಆದ ಕ್ವೆಶನ್ಸ್ ಕೇಳ್ತಾರೆ, ಇಲ್ಲ ಅಂದ್ರೆ ನಿಮ್ಗೆ ಪ್ಲಾಸೆಂಟಾ ಬಗ್ಗೆ ಕೇಳ್ತಾರೆ. ಓಕೆ, ಸೊ ಪ್ರತಿ ಕಾನ್ಸೆಪ್ಟ್ ಕೂಡ ನಿಮ್ಗೆ ನಾನು ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಬಿ ಕಾನ್ಶಿಯಸ್ ಅಂಡ್ ಅಂಡರ್ಸ್ಟ್ಯಾಂಡ್. ಸೊ ನೌ ವಿ ಆರ್ ಗೋಯಿಂಗ್ ಟು ಫೋಕಸ್ ಟುವರ್ಡ್ಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ದ human reproductive system. In that we are going to firstly focus on the male reproductive system. Male reproductive system ಬಗ್ಗೆ ನಾವು ಈಗ ಅರ್ಥ ಮಾಡ್ಕೊಳ್ತಾ ಇದೀವಿ. We are going to understand about the male reproductive system. So male reproductive system ಅಲ್ಲಿ ಏನೇನೆಲ್ಲ ಪಾರ್ಟ್ಸ್ ಇದೆ, ಸೊ ಇದರ ಫಂಕ್ಷನ್ಸ್ ಏನು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. See, firstly, when we look at the male reproductive organ, these are the different so first of all, this is the outlook of it, and ಇದು side outlook ಆಗಿದೆ. The different parts found here are that has come from the lower region. Lower region ಇಂದ ನಾವು ತಿಳ್ಕೊಳ್ಬೇಕು ಯಾವಾಗಲೂ. See, this is the testis. There are two testes. We will call it as testicles. Testicles ಅಂತ ಹೇಳ್ತೀವಿ. There is a scrotum, which is a bag-like structure, which is protecting the testis. So testis ಏನಾಗ್ತಿದೆ, it is getting attached with ನೋಡಿ ಇಲ್ಲಿ ಏನಿದೆ ಕಾಯಿಲ್ಡ್ ಲೈಕ್ ಸ್ಟ್ರಕ್ಚರ್ ಏನ್ ನೋಡ್ತಾ ಇದೀರಿ. ಈ ಕಾಯಿಲ್ ಲೈಕ್ ಸ್ಟ್ರಕ್ಚರ್ ನಾವು ಎಪಿಡಿಡಯಾಮಿಸ್ ಅಂತ ಹೇಳ್ತೀವಿ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇದಿಲ್ಲ, ಬಟ್ ನಿಮ್ಗೊಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅದೇ ಇದೊಂದು. ಸೊ ಎಪಿಡಿಡಯಾಮಿಸ್ ಇಂದ ನಿಮ್ಗೆ ನೀವು ತಿಳ್ಕೊಳ್ಬೇಕಾಗಿರೋದು ನೆಕ್ಸ್ಟ್ ನೋಡಿ, ಇದು ಏನ್ ಎಮರ್ಜ್ ಆಗ್ತಾ ಇದೆ ಟ್ಯೂಬ್ ಲೈಕ್ ಸ್ಟ್ರಕ್ಚರ್, ಇದನ್ನ ನಾವು ವ್ಯಾಸ್ಟ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಇದನ್ನ ನಾವೇನಂತ ಹೇಳ್ತೀವಿ, ವ್ಯಾಸ್ಟ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದು ಪಾರ್ಟ್ಸ್ ನ ನೀವು ತಿಳ್ಕೊಳ್ಬೇಕು. ವ್ಯಾಸ್ಟ್ ಡಿಫರೆನ್ಸ್ ಏನಾಗ್ತಾ ಇದೆ, ಕನೆಕ್ಟ್ ಆಗಿದೆ ನೋಡಿ, ಇಲ್ಲಿ ಕೆಲವೊಂದು ಗ್ಲ್ಯಾಂಡ್ಸ್ ಗೆ ಕನೆಕ್ಟ್ ಆಗಿದೆ ವ್ಯಾಸ್ಟ್ ಡಿಫರೆನ್ಸ್. These are called as the prostate gland and also seminal vesicle, which play a very important role in the secretion of fluids for the movement of sperm. Sperm move ಆಗೋದಕ್ಕೋಸ್ಕರ ಇದು ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಅಂಡ್ ಈ ಒಂದು ಏನು ನೋಡ್ತಾ ಇದ್ದೀರಾ ಈ ಟ್ಯೂಬ್ ವ್ಯಾಸ್ಟ್ ಡಿಫರೆನ್ಸ್, this is me having a connection to the urinary bladder also. This is called as urinary bladder. ಯೂರಿನ್ ಇರುತ್ತೆ ಇದರಲ್ಲಿ. ಸೊ ಫರ್ದರ್ ಏನಾಗುತ್ತೆ, ದಿಸ್ ಟ್ಯೂಬ್ ಕಂಟಿನ್ಯೂಸ್ ನೋಡಿ, ಇನ್ನರ್ ಏನ್ ಪಾರ್ಟ್ ಇದೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಯುರೇತ್ರಾ. ಇದನ್ನ ಯುರೇತ್ರಾ ಅಂತ ಹೇಳ್ತೀವಿ. ಅಂಡ್ ಯುರೇತ್ರಾನ ಕವರ್ ಮಾಡಿರುವಂತ ಈ ಮಸ್ಕುಲಾರ್ ಆರ್ಗನ್ ಏನಿದೆ, ಮಸ್ಕುಲಾರ್ ಕಾಪುಲೇಟರಿ ಆರ್ಗನ್, ಇದನ್ನ ನಾವು ಪೆನಿಸ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಸೊ ಇಷ್ಟು ಪಾರ್ಟ್ ನೇಮ್ಸ್ ನಿಮ್ಗೆ ಗೊತ್ತಿರಬೇಕು ಮೈ ಡಿಯರ್ ಸ್ಟೂಡೆಂಟ್ಸ್.
And now let me explain you about the each and every part's function. Testis. Testis ಬಗ್ಗೆ ನಾನು ನಿಮಗೆ ಏನು ಹೇಳಿದೆ? See, testis is present here. So this is present in the pairs. ಅಂದ್ರೆ there are two testes. We call it as testicles. So ಈ testis ಏನ್ ಮಾಡುತ್ತೆ? It produces the sperms. ಇದು sperm ನ produce ಮಾಡುತ್ತೆ. It also help in producing the male hormone so called testosterone. Testosterone ನ ಇದು produce ಮಾಡುತ್ತೆ. Very very important. ನಿಮ್ಮ exam ಅಲ್ಲಿ ಕೇಳ್ತಾರೆ name the what is the function of testis which is present in the male reproductive organ ಅಂತ ಕೇಳಿದಾಗ ನೀವು ಎರಡು ಪಾಯಿಂಟ್ ಬರಿಬೇಕು. Testis produces the sperm. Testis also produces the male sex hormone called as testosterone ಅಂತ ನೀವು ಹೇಳಬೇಕು. Okay, you have to write it that those points. Followed by scrotum. ಈಗ ತಾನೇ ಹೇಳಿದೆ this particular part is called as scrotum. Scrotum ಏನ್ ಮಾಡ್ತಾ ಇದೆ? ಟೆಸ್ಟಿಕಲ್ಸ್ ಇದೆಲ್ಲ ಇದನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ. So it protects the testis. It is extended from the abdominal cavity. ನೋಡಿ ಇಲ್ಲಿ ಏನಿದೆ ನೋಡಿ, ಇದು ನಿಮ್ಮ ಅಬ್ಡಾಮೆನ್. ಈ ಅಬ್ಡಾಮೆನ್ ಏನಿದೆ, ಈ ಅಬ್ಡಾಮೆನ್ ಕ್ಯಾವಿಟಿ ಇಂದ ಈ ಒಂದು ಸ್ಕ್ರೋಟಮ್ ಏನ್ ನೋಡ್ತಾ ಇದ್ದೀರಾ, ಇದು ಎಕ್ಸ್ಟೆಂಡ್ ಆಗಿದೆ. ಓಕೆ, ದಿಸ್ ಇಸ್ ಎಕ್ಸ್ಟೆಂಡೆಡ್ ಫ್ರಮ್ ದ ಅಬ್ಡಾಮಿನಲ್ ಕ್ಯಾವಿಟಿ. ಓಕೆ, ಸೊ ಇದು ಏನ್ ಮಾಡುತ್ತೆ? ವಾಟ್ ಇಸ್ ದ ಫಂಕ್ಷನ್ ಆಫ್ ಸ್ಕ್ರೋಟಮ್ ಅನ್ನೋದು ತಿಳ್ಕೊಳ್ಬೇಕು. ಸಿ, ಸ್ಕ್ರೋಟಮ್ ಗಿವ್ಸ್ ಅಂಡ್ ಮೇಂಟೈನ್ಸ್ ದ ಲೋಯರ್ ಟೆಂಪರೇಚರ್ ಆಫ್ ದ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಏನಿದೆ, ಇದೇನ್ ಮಾಡುತ್ತೆ? ಇಟ್ ಪ್ರೊಡ್ಯೂಸ್ ದ ಸ್ಪರ್ಮ್ಸ್ ಅಂತ ಹೇಳಿದೆ. ಇದು ಬಾಡಿ ಒಳಗಡೆ ಪ್ರೊಡ್ಯೂಸ್ ಆಗಲ್ಲ. ಯಾಕೆ ಅಂತಂದ್ರೆ, ಬಾಡಿ ಒಳಗಡೆ ಇನ್ ದ ಸೆನ್ಸ್ ಇಫ್ ಇಟ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದ ಬಾಡಿ, ಇಟ್ ಇಸ್ ಔಟ್ಸೈಡ್ ದ ಬಾಡಿ. ನೋಡಿ, ಅಬ್ಡಾಮಿನಲ್ ಕ್ಯಾವಿಟಿನ ಹೊರಗಡೆ ಎಕ್ಸ್ಟೆಂಡ್ ಆಗಿದೆ. ಯಾಕೆ ಅಂದ್ರೆ, ಫಾರ್ ದ ಪ್ರೊಡಕ್ಷನ್ ಆಫ್ ಸ್ಪರ್ಮ್ಸ್ ದಿಸ್ ಪರ್ಟಿಕ್ಯುಲರ್ ಆರ್ಗನ್ ನೀಡ್ ದ ಲೋಯರ್ ಟೆಂಪರೇಚರ್. ಲೋ ಟೆಂಪರೇಚರ್ ಬೇಕು. ನಮ್ಮ ಬಾಡಿನಲ್ಲಿ ಸರ್ಟೈನ್ ಟೆಂಪರೇಚರ್ ಇರುತ್ತೆ. ಆ ಟೆಂಪರೇಚರ್ ನ ಯುಟಿಲೈಸ್ ಮಾಡಿಕೊಂಡು ದಿಸ್ ಪರ್ಟಿಕ್ಯುಲರ್ ಪಾರ್ಟ್ ಸೋ ಕಾಲ್ಡ್ ಟೆಸ್ಟಿಸ್, ಇಟ್ ಕೆನಾಟ್ ಪ್ರೊಡ್ಯೂಸಸ್ ದ ಸ್ಪರ್ಮ್ಸ್. ಇಟ್ ಇಸ್ ನಾಟ್ ಪಾಸಿಬಲ್. ಸೊ ದಿಸ್ ಪರ್ಟಿಕ್ಯುಲರ್ ಪಾರ್ಟ್ ನೀಡ್ ದ ಲೋಯರ್ ಟೆಂಪರೇಚರ್. ಏನಕ್ಕೋಸ್ಕರ? ಫಾರ್ ದ ಪ್ರೊಡಕ್ಷನ್ ಆಫ್ ಸ್ಪರ್ಮ್ಸ್. ಸೊ ಅದರಿಂದ ಏನ್ ಮಾಡುತ್ತೆ? ದಿಸ್ ಪರ್ಟಿಕ್ಯುಲರ್ ಪಾರ್ಟ್ ಕಾಲ್ಡ್ ಸ್ಕ್ರೋಟಮ್ ಪ್ರೊವೈಡ್ಸ್ ದ ಲೋ ಟೆಂಪರೇಚರ್. ಇದು ಲೋ ಟೆಂಪರೇಚರ್ ನ ಪ್ರೊವೈಡ್ ಮಾಡುತ್ತೆ. ಸೊ ಲೋ ಟೆಂಪರೇಚರ್ ನ ಪ್ರೊವೈಡ್ ಮಾಡೋದ್ರಿಂದ ಏನಾಗುತ್ತೆ? For the testicles, it is easy to form the sperm, to produce the sperms. Next part ಏನಂದ್ರೆ epididymis ಅಂತ ನಾವು ಹೇಳ್ತೀವಿ. ನಾನು ನಿಮ್ಗೆ ಈಗ ತಾನೇ ತೋರಿಸಿದೆ. This particular part is called as epididymis. ನೀವು ನೋಡಿಗೋತಾ ಇದ್ರಲ್ಲ, ಈ ಪಾರ್ಟ್ ಇಂದ ಮೇಲೆ ಬಂದಿರುವಂತ ಈ ಕನ್ವಲ್ಯೂಷನ್ಸ್ ಏನಿದೆ, ಇದನ್ನ ನಾವು epididymis ಅಂತ ಹೇಳ್ತೀವಿ. ಓಕೆ, ಎಪಿಡಿಡೈಮಿಸ್ ಬಗ್ಗೆ ಸಾಕಷ್ಟು ನಿಮ್ಗೆ ಇನ್ಫಾರ್ಮೇಶನ್ ಈಗ ಬೇಕಾಗಿಲ್ಲ, ಬಿಕಾಸ್ ನಿಮ್ಗಿರುವಂತ ಲೇಬಲ್ಡ್ ಪಾರ್ಟ್ ಬಂದು ವ್ಯಾಸ್ಟ್ ಡಿಫರೆನ್ಸ್. ಈ ವ್ಯಾಸ್ಟ್ ಡಿಫರೆನ್ಸ್ ಏನ್ ಮಾಡುತ್ತೆ? ಇಲ್ಲಿ ಸ್ಟೋರ್ ಆಗಿರುವಂತ ಸ್ಪರ್ಮ್ಸ್ ಏನಿದೆ, ಇದನ್ನ ಕ್ಯಾರಿ ಮಾಡುತ್ತೆ. ಇಟ್ ಹೆಲ್ಪ್ ಇನ್ ಕ್ಯಾರಿಯಿಂಗ್. ಸೊ ಲೆಟ್ ಮಿ ಟೆಲ್ ಯು ಅಬೌಟ್ ದ ವ್ಯಾಸ್ಟ್ ಡಿಫರೆನ್ಸ್. ಸಿ, ವ್ಯಾಸ್ಟ್ ಡಿಫರೆನ್ಸ್ ಇಸ್ ಅ ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ಇದೊಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಎಲ್ಲಿಂದ ಎಮರ್ಜ್ ಆಗಿದೆ? ಲೋಯರ್ ಪಾರ್ಟ್ ಆಫ್ ದ ಎಪಿಡಿಡೈಮಿಸ್. ನೋಡಿ, ಎಪಿಡಿಡೈಮಿಸ್ ಇಲ್ಲಿತ್ತು, ನೀವು ಈಗ ತಾನೇ ನೋಡಿದ್ರಿ. ಈ ಲೋಯರ್ ಪಾರ್ಟ್ ಏನಿದೆ, ಇಲ್ಲಿಂದ ಈ ರೀತಿ ಟ್ಯೂಬ್ ಎಕ್ಸ್ಟೆಂಡ್ ಆಗಿದೆ. ಇದನ್ನ ನಾವು ವ್ಯಾಸ್ಟ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಅಂಡ್ this vast difference ಏನಾಗುತ್ತೆ? ಇಟ್ ವಿಲ್ ಓಪನ್ ಇನ್ ಟು ಇಜಾಕ್ಯುಲೇಟರಿ ಡಕ್ಟ್. ನಾನು ನಿಮ್ಗೆ ಹೇಳಿದೆ, ಯುರಿನರಿ ಬ್ಲಾಡರ್ ಗೆ ಕನೆಕ್ಟ್ ಆಗಿತ್ತು. ಇಲ್ಲಿಂದ ಯೂರಿನ್ ಹೊರಗಡೆ ಎಲ್ಲಿಗೆ ಹೋಗುತ್ತೆ, ಕೊನೆ ಪಾರ್ಟ್ ಯುರೇತ್ರ, ಅಲ್ಲಿವರೆಗೂ ಇದು ಕನೆಕ್ಟ್ ಆಗಿದೆ. ಇದನ್ನ ನಾವು ಇಜಾಕ್ಯುಲೇಟಿಂಗ್ ಅಂದ್ರೆ ಹೊರಗಡೆ ಪಾಸ್ ಮಾಡುವಂತ ಒಂದು ಏರಿಯಾ, ಅದನ್ನ ಇಜಾಕ್ಯುಲೇಟರಿ ಡಕ್ಟ್ ಅಥವಾ ಇಜಾಕ್ಯುಲೇಷನ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ದಟ್ ಇಸ್ ದ ಜಾಬ್ ಆಫ್ ವ್ಯಾಸ್ಟ್ ಡಿಫರೆನ್ಸ್. ಇಟ್ ಇಸ್ ಎ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಎಮರ್ಜಿಂಗ್ ಫ್ರಮ್ ಲೋಯರ್ ಪಾರ್ಟ್. ಏನ್ ಮಾಡುತ್ತೆ? ಇಟ್ ಇಸ್ ಕನೆಕ್ಟೆಡ್ ಟು ದ ಇಜಾಕ್ಯುಲೇಟರಿ ಡಕ್ಟ್. ಏನ್ ಮಾಡುತ್ತೆ? ಹೆಲ್ಪ್ ಇನ್ ಕ್ಯಾರಿಂಗ್ ದ ಸ್ಪರ್ಮ್ಸ್. ಇಲ್ಲಿ ಸ್ಪರ್ಮ್ಸ್ ನ ಈ ಟ್ಯೂಬ್ ಅಲ್ಲಿ ಏನ್ ಮಾಡುತ್ತೆ? ಇದು ಕ್ಯಾರಿ ಮಾಡ್ಕೊತಾ ಹೋಗುತ್ತೆ. ಎಸ್, ನೆಕ್ಸ್ಟ್ ಸೋ ಕಾಲ್ಡ್ ಪಾರ್ಟ್ ಇಸ್ ಪೆನಿಸ್. ನೋಡಿ, ಪೆನಿಸ್ ನೀವು ನೋಡಿದ್ರಿ, ಇಲ್ಲಿತ್ತು, ಈ ರೀಜನ್ ಅಲ್ಲಿ ಪೆನಿಸ್ ಇತ್ತು. ಸೊ ದಿಸ್ ಇಸ್ ದ ಮಸ್ಕುಲಾರ್ ಕಾಪುಲೇಟರಿ ಆರ್ಗನ್. ಯಾಕೆ ನಾವು ಮಸ್ಕುಲಾರ್ ಅಂತ ಹೇಳ್ತೀವಿ ಅಂದ್ರೆ, ದಿಸ್ ಇಸ್ ಓನ್ಲಿ ಮೇಡ್ ಅಪ್ ಆಫ್ ಮಸಲ್ಸ್. ಮಸಲ್ಸ್ ಇಂದ ಮಾತ್ರ ಇದು ಮಾಡಲ್ಪಟ್ಟಿದೆ. ಕಾಪುಲೇಟರಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಯಾವಾಗ ಈ ಒಂದು ಪೆನಿಸ್ ಈ ರೀತಿ ಮೂವ್ ಆಗುತ್ತೆ, ಕಾಪುಲೇಷನ್ ಆಗುತ್ತೆ, ಆ ಕಾಪುಲೇಷನ್ ಆದಾಗ ಏನಾಗುತ್ತೆ? ಇದರಿಂದ ಸ್ಪರ್ಮ್ಸ್ ಡಿಸ್ಚಾರ್ಜ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ನಾವು ಕಾಪುಲೇಟರಿ ಆರ್ಗನ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ಅ ಮಸ್ಕುಲರ್ ಕಾಪುಲೇಟರಿ ಆರ್ಗನ್. ವೆನ್ ಏನಾಗುತ್ತೆ? ಕಾಪುಲೇಷನ್ ಇಸ್ ಡನ್, ಇಟ್ ವಿಲ್ ಇಜಾಕ್ಯುಲೇಟ್ ದ ಸ್ಪರ್ಮ್ಸ್. ಸ್ಪರ್ಮ್ಸ್ ನ ಇದು ಏನ್ ಮಾಡುತ್ತೆ? ಹೊರಗಡೆ ಆಗುತ್ತೆ. ಇಟ್ ವಿಲ್ ಇಜಾಕ್ಯುಲೇಟ್ ದ ಸ್ಪರ್ಮ್ಸ್. ಐ ಥಿಂಕ್ ಯು ಅಂಡರ್ಸ್ಟುಡ್. ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೋತೀನಿ ವಾಟ್ ಐ ಆಮ್ ಟೆಲ್ಲಿಂಗ್. ಓಕೆ, ಮತ್ತೆ ಹೇಳ್ತಾ ಇದೀನಿ, ಯು ಹ್ಯಾವ್ ಎನಿ ಡೌಟ್, ಪ್ಲೀಸ್ ಡ್ರಾಪ್ ಯೋರ್ ಡೌಟ್ ಇನ್ ದ ಕಮೆಂಟ್ ಏರಿಯಾ ಸೊ ದಟ್ ನಾನು ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಸ್, ನೆಕ್ಸ್ಟ್ ನಾವು ಅರ್ಥ ಮಾಡ್ಕೊಳ್ತಾ ಇರೋಂತ ನೆಕ್ಸ್ಟ್ ಒಂದು ಪಾರ್ಟ್ ಯುರೇತ್ರ. ಯುರೇತ್ರ ಎಲ್ಲಿತ್ತು? ಯು ಹ್ಯಾವ್ ಸೀನ್ ದ ಮಸ್ಕುಲರ್ ಕಾಪುಲೇಟರಿ ಆರ್ಗನ್, ರೈಟ್?
ಸೊ ಏನಿತ್ತು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಇಲ್ಲಿ ನಾವು ನೋಡಿದ್ವಿ. ದಿಸ್ ಇಸ್ ಕಾಲ್ಡ್ ಆಸ್ ಯುರೇತ್ರ ಅಂಡ್ ದಿಸ್ ಇಸ್ ದ ಕಾಮನ್ ಪ್ಯಾಸೇಜ್. ಇದೊಂದು ಕಾಮನ್ ಪ್ಯಾಸೇಜ್ ಆಗಿದೆ. ಏನಕ್ಕೋಸ್ಕರ ಅಂದ್ರೆ ಟು ಡಿಸ್ಚಾರ್ಜ್ ದ ಯೂರಿನ್ ಆಸ್ ವೆಲ್ ಆಸ್ ಅ ಸ್ಪರ್ಮ್ ಡಿಸ್ಚಾರ್ಜ್ ಆಗಿರ್ಬೋದು, ಯೂರಿನ್ ಡಿಸ್ಚಾರ್ಜ್ ಆಗಿರ್ಬೋದು, ಎರಡೂ ಕೂಡ ಈ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಏನಿದೆ ಯುರೇತ್ರ ಇದರಿಂದಾನೇ ಆಗುತ್ತೆ. ಓಕೆ, ಎಸ್. ಸೊ ಇದಲ್ಲದೆ ಯು ಆಲ್ಸೋ ಹ್ಯಾವ್ ಸೀನ್ ಸಮ್ ಗ್ಲ್ಯಾಂಡ್ಸ್. ಕೆಲವೊಂದು ಗ್ಲ್ಯಾಂಡ್ಸ್ ಇತ್ತು ಯೂರಿನರಿ ಬ್ಲಾಡರ್ ಹತ್ರ ನೋಡಿದ್ರಲ್ಲ, ಕೆಲವೊಂದು ಗ್ಲ್ಯಾಂಡ್ಸ್ ಇತ್ತು ನೋಡಿ, ಈ ರೀತಿ ಕನೆಕ್ಷನ್ ಆಗಿ ಕೆಲವೊಂದು ನೀವು ಗ್ಲ್ಯಾಂಡ್ಸ್ ಅನ್ನ ಕೂಡ ಅಬ್ಸರ್ವ್ ಮಾಡಿದ್ರಿ. ಈ ಗ್ಲ್ಯಾಂಡ್ಸ್ ನ ಫಂಕ್ಷನ್ ತಿಳ್ಕೊಳ್ಳೋದು ಬಹಳನೇ ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್ಸ್. ಏನು ಈ ಗ್ಲ್ಯಾಂಡ್ಸ್? ಫಸ್ಟ್ ಒನ್ ಇಸ್ ದ ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಓಕೆ, ಈ ಪ್ರೋಸ್ಟೇಟ್ ಗ್ಲ್ಯಾಂಡ್ ಏನ್ ಮಾಡುತ್ತೆ? ಸೆಕ್ರೀಟ್ ದ ಮಿಲ್ಕಿ ಫ್ಲೂಯಿಡ್. ನಿಮ್ಗೆ ಇಲ್ಲೊಂದು ಹಿಂಟ್ ಕೊಡ್ತೀನಿ ನಾನು, ಯಾಕೆಂದ್ರೆ ನಾನು ಬಹಳಷ್ಟು ಟೈಮ್ ನೋಡಿದೀನಿ ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ. ಸೊ ಪ್ರೋಸ್ಟೇಟ್ ಗ್ಲ್ಯಾಂಡ್ ಇದನ್ನ ಸೆಮೈನಲ್ ವೆಸಿಕಲ್ ಫಂಕ್ಷನ್ ಅನ್ನ ಪ್ರೋಸ್ಟೇಟ್ ಗ್ಲ್ಯಾಂಡ್ ಗೆ ಬರೆದಿರ್ತಾರೆ. ನೆನ್ಪಿಟ್ಕೊಳ್ಳಿ, PSM. ಏನಂದ್ರೆ PSM ಅಂದ್ರೆ ಪ್ರೋಸ್ಟೇಟ್ ಗ್ಲ್ಯಾಂಡ್ ಏನ್ ಮಾಡುತ್ತೆ? ಸೆಕ್ರೀಟ್ಸ್ ದ ಮಿಲ್ಕಿ ಫ್ಲೂಯಿಡ್. PSM. ಸೆಮೈನಲ್ ವೆಸಿಕಲ್ ಏನ್ ಮಾಡುತ್ತೆ? ಇಟ್ ಪ್ರೊಡ್ಯೂಸಸ್ ದ ವಿಸ್ಕಸ್ ಫ್ಲೂಯಿಡ್. ಸೊ SVF ಅಂದ್ರೆ seminal produces viscous fluid. Prostate produces secretes ಅಥವಾ produces milky fluid ಅಂತ ಹೇಳ್ಬೋದು. So this is the PSF. Prostate gland secretes the milky fluid. PSF. Okay, PSMF ಅಂತ ಕೂಡ ನೀವು ಮಾಡ್ಕೊಳ್ಬಹುದು. ಓಕೆ, ಆರ್ PMF ಅಂತ ನಿಮ್ಗೆ ಈಸಿ ಆದ್ರೆ ಆ ರೀತಿ ಕೂಡ ನೆನ್ಪಿಟ್ಕೊಳ್ಳಿ. ಸೊ ನಾನ್ PSF ಅಂತ ನೆನ್ಪಿಟ್ಕೊಳ್ತೀನಿ. SVF ಅಂದ್ರೆ ಏನು? ಸೆಮೈನಲ್ ವೆಸಿಕಲ್ ಸೆಕ್ರೀಟ್ಸ್ ದ ವಿಸ್ಕಸ್ ಫ್ಲೂಯಿಡ್. ನೀವು SF ಅಂತ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಬೆಟರ್ ನಿಮ್ಗೆ ಇಲ್ಲಿ ಕನ್ಫ್ಯೂಷನ್ ಅವಾಯ್ಡ್ ಮಾಡಕ್ಕೆ PMF ಅಂತ ಕೂಡ ನೀವು ನೆನ್ಪಿಟ್ಕೊಳ್ಬಹುದು. ಪ್ರೋಸ್ಟೇಟ್ ಗ್ಲ್ಯಾಂಡ್ ಸೆಕ್ರೀಟ್ಸ್ ದ ಮಿಲ್ಕಿ ಫ್ಲೂಯಿಡ್. PMF ಅಂಡ್ SVF ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ನಿಮ್ಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳುವಂತ ಒಂದು ಸ್ಮಾಲ್ ಟೆಕ್ನಿಕ್. ಓಕೆ, ಸೊ ಎರಡೂ ಸೆಕ್ರೀಟ್ಸ್ ಏನ್ ಸೆಕ್ರೀಟ್ ಮಾಡುತ್ತೆ ಅಂತ ತಿಳ್ಕೊಂಡ್ರಿ ಅಲ್ವಾ? ವಾಟ್ ಇಸ್ ದ ಜಾಬ್ ಆಫ್ ಸೆಕ್ರೀಟಿಂಗ್ ದಿಸ್? ಇದರ ಒಂದು ಜಾಬ್ ಏನು, ಏನಕ್ಕೋಸ್ಕರ ಇದು ಸೆಕ್ರೀಟ್ ಮಾಡ್ತಾ ಇದೆ ಅಂತ ನೀವು ತಿಳ್ಕೊಳ್ಬೇಕು. ವಾಟ್ ಇಸ್ ದ ರೋಲ್ ಆಫ್ ಸೆಕ್ರೀಟಿಂಗ್ ದೀಸ್ ಫ್ಲೂಯಿಡ್ಸ್ ಅಂತ ಗೊತ್ತಿರ್ಬೇಕು. See, this prostate gland secretes the milky fluid. This prostate gland secretes the milky fluid that helps the sperm's mobility. Sperms move ಆಗೋ ರೀತಿ ಇದು ಮಾಡುತ್ತೆ. ಅಂದ್ರೆ if you see here, if you look at the sperm here, what happened? So this sperm is moving. I told you the sperms will move. It is motile ಅಂತ ಹೇಳ್ದೆ. Sperms will move ಅಂತ ಹೇಳ್ದೆ. Sperms are motile ಅಂತ ನಾನು ಹೇಳ್ದೆ ಅಲ್ವಾ? ಸೊ ಇದು ಮೂವ್ ಆಗೋದಕ್ಕೆ ಒಂದು ಫ್ಲೂಯಿಡ್ ಅನ್ನ ಇದು ಆಡ್ ಮಾಡುತ್ತೆ. Prostate gland secretes the milky fluid. It helps in sperm's mobility. Sperms ನ ಮೂವ್ ಆಗೋ ರೀತಿ ಇದು ಮಾಡುತ್ತೆ. ಎಲ್ಲಿಂದ? ಮೇಲ್ ಬಾಡಿಯಿಂದ. ಮೂವಿಂಗ್ ಟು ಸೆಮೈನಲ್ ವೆಸಿಕಲ್ SVF. ಇದೇನ್ ಮಾಡುತ್ತೆ ಅಂದ್ರೆ ಇಟ್ ಹೆಲ್ಪ್ಸ್ ಇನ್ ಸ್ಪರ್ಮ್ಸ್ ಮೊಬಿಲಿಟಿ ಇನ್ ದ ಫಿಮೇಲ್ ಬಾಡಿ. ಅಂದ್ರೆ ಇಲ್ಲಿ ರಿಲೀಸ್ ಆದಂತ ಈ ಒಂದು ಮೇಲ್ ಗ್ಯಾಮೆಟ್ ಏನಾಗ್ಬೇಕು? ಫಿಮೇಲ್ ಬಾಡಿನಲ್ಲಿ ಎಂಟರ್ ಆಗ್ಬೇಕು. ಎಂಟರ್ ಆದಾಗ್ಲೂ ಕೂಡ ಈ ಸ್ಪರ್ಮ್ ಮೂವ್ ಆಗ್ಬೇಕಾದಾಗ ಈ ಒಂದು ಸೆಮೈನಲ್ ವೆಸಿಕಲ್ ನ ಒಂದು ಆಡಿಷನ್ ಏನಂತ ಹೇಳ್ತೀವಿ? ಸೆಕ್ರೇಷನ್. ಸೊ ಇದು ಹೆಲ್ಪ್ ಮಾಡುತ್ತೆ. SVF help in the sperm's mobility in the female body. PMF will help the sperm's mobility in the male body. I think you understood this particular topic. So Cowper's gland ಅಂತ ಒಂದು ಎಕ್ಸ್ಟ್ರಾ ಇದು ಇನ್ಫಾರ್ಮೇಶನ್ ನೀವು ತಿಳ್ಕೊಳ್ಳಿ, ಬಟ್ ಇದನ್ನ ಎಕ್ಸಾಮ್ ಅಲ್ಲಿ 99% ಕೇಳೋದಿಲ್ಲ. ಏನಂದ್ರೆ ಇದು ಮ್ಯೂಕಸ್ ನ ಸೆಗ್ರಿಗೇಟ್ ಮಾಡುತ್ತೆ ಅಂಡ್ ಆಲ್ಸೋ ಹೆಲ್ಪ್ ಟು ದಿಸ್ ಮ್ಯೂಕಸ್ ವಿಲ್ ಹೆಲ್ಪ್ ಟು ಲ್ಯೂಬ್ರಿಕೇಟ್ ದ ಫಿಮೇಲ್ ಪಾಸೇಜ್. ಅಂದ್ರೆ ಈ ಸ್ಪರ್ಮ್ ಏನಿದೆ ಇದು ಫಿಮೇಲ್ ಬಾಡಿನಲ್ಲಿ ಎಂಟರ್ ಆಗ್ಬೇಕಂದ್ರೆ ಲ್ಯೂಬ್ರಿಕೇಶನ್ ಆಗ್ಬೇಕು ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಸೊ ಲ್ಯೂಬ್ರಿಕೇಶನ್ ಆಗೋದು ಅಂತಂದ್ರೆ ಫ್ರಿಕ್ಷನ್ ಆಗುತ್ತದು. ಇದನ್ನ ಮಾಡೋಕ್ಕೋಸ್ಕರ ಏನ್ ಮಾಡುತ್ತೆ? ಈ ಗ್ಲ್ಯಾಂಡ್ ಮ್ಯೂಕಸ್ ಲೈಕ್ ಫ್ಲೂಯಿಡ್ ಅನ್ನ ರಿಲೀಸ್ ಮಾಡುತ್ತೆ. ಓಕೆ, so now we are done with the male reproductive system. Okay, so now let us go for the next part, that is the female reproductive system. Female reproductive system na observe madidre, see first you want to understand the different parts present in the female reproductive system. See, the first part is the ovary. This is the first part which you have to understand. How many ovaries are there? Yesterday ovary, there are 2 ovaries. Adanna ನಾವು pair of ovaries anta heltivi. And this ovary is connected to this particular, nodi ee tube connect agide. This tube we will call it as the fallopian tube anta heltivi. Fallopian tube anta atva helbodu atva oviduct anta kuda ನಾವು ಹೇಳಬಹುದು. See, there is 2 fallopian tube on either side of the ovary. Left side ಗೆ ಒಂದು ovary ಇದೆ, right side ಗೆ ಒಂದು ovary ಇದೆ. ಎರಡೂ ಓವರಿಗೂ ಕೂಡ fallopian tube ಏನಾಗಿದೆ? ಕನೆಕ್ಟ್ ಆಗಿದೆ. ನೆಕ್ಸ್ಟ್ ಈ ಓವರಿನಲ್ಲಿ ಏನಿದೆ?
See, ovary contains the eggs. It contains the female gametes. ಈ ಫ್ಲವರ್ ಅಲ್ಲಿ ಯಾವ ರೀತಿ ನಾವು ತಿಳ್ಕೊಂಡ್ವಿ ಅದೇ ರೀತಿ ಹ್ಯೂಮನ್ ಬಾಡಿನಲ್ಲೂ ಕೂಡ ಏನಾಗುತ್ತೆ, ಓವರಿನಲ್ಲಿ ಫಿಮೇಲ್ ಗ್ಯಾಮೀಟ್ಸ್ ಇದೆ. ಓಕೆ, ಸೊ ದಿಸ್ ಕಂಟೈನ್ ದ ಫಿಮೇಲ್ ಗ್ಯಾಮೆಟ್ಸ್, ಸೋ ಕಾಲ್ಡ್ ಜರ್ಮ್ ಸೆಲ್ಸ್ ಅಥವಾ ಸೆಕ್ಸ್ ಸೆಲ್ಸ್ ಅಂತ ಕೂಡ ಹೇಳ್ಬೋದು. ಮೂವಿಂಗ್ ಟು ನೆಕ್ಸ್ಟ್ ಪಾರ್ಟ್ ನೋಡಿ, ದಿಸ್ ಪಾರ್ಟ್ ವಿ ವಿಲ್ ಕಾಲ್ ಇಟ್ ಆಸ್ ಯುಟರಸ್. ಇದನ್ನ ಯುಟರಸ್ ಅಂತ ಹೇಳ್ತೀವಿ. ಸೊ ದಿಸ್ ಯುಟರಸ್ ಹ್ಯಾಸ್ ದ ಓಪನಿಂಗ್. ನೋಡಿ, ಇಲ್ಲಿ ಓಪನಿಂಗ್ ಇದೆ ಯುಟರಸ್ಗೆ. ಈ ಓಪನಿಂಗ್ ನ ನಾವೇನಂತ ಹೇಳ್ತೀವಿ ಅಂದ್ರೆ, ಫಸ್ಟ್ ಈ ಯುಟರಸ್ ಇದೆ ಒಂದು ಬ್ಯಾಗ್ ಲೈಕ್ ಸ್ಟ್ರಕ್ಚರ್. ಇದೇನಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ ಅಂದ್ರೆ ಫಾರ್ ದ ಡೆವಲಪ್ಮೆಂಟ್ ಆಫ್ ಬೇಬಿ. ನೆಕ್ಸ್ಟ್ ಇದು ಸರ್ವಿಕ್ಸ್ ಅಂಡ್ ವಜೈನಾ. ದೀಸ್ ಆರ್ ದ ಟೂ ಪಾರ್ಟ್ಸ್ ವಿಚ್ ಇಸ್ ದ ಎಂಡ್ ಪಾರ್ಟ್ ಆಫ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸರ್ವಿಕ್ಸ್ ನೋಡಿ ಈ ರೀಜನ್, ವಜೈನಾ ಇಸ್ ಅ ಟ್ಯೂಬ್ ಲೈಕ್ ಸ್ಟ್ರಕ್ಚರ್, ಹೆಲ್ಪ್ ಇನ್ ಪಾಸಿಂಗ್ ದ ಸ್ಪರ್ಮ್ಸ್. ಇದು ಸ್ಪರ್ಮ್ಸ್ ಪಾಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಯು ಮಸ್ಟ್ ನೋ ದ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಟು. ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ಎರಡು ಪಾರ್ಟ್ ನ ಕೇಳ್ಬಿಟ್ಟು ಅದರ ಒಂದು ಫಂಕ್ಷನ್ ಅನ್ನ ಕೇಳ್ತಾರೆ. ಲೆಟ್ us now understand the different parts function. ಯಾವ್ದಾದ್ರು ಪಾರ್ಟ್ ಇದೆ ಅಂತ ತಿಳ್ಕೊಂಡ್ರಲ್ವಾ, ಫಂಕ್ಷನ್ಸ್ ಏನು ಅಂತ ನೋಡೋಣ. ನೋಡಿ, ಫಸ್ಟ್ಲಿ ಪೇರ್ ಆಫ್ ಓವರೀಸ್ ಬಗ್ಗೆ ಹೇಳಿದೆ. ಎರಡು ಓವರಿ ಇದೆ ಅಂತ ಹೇಳಿದೆ. ನೋಡಿ, ಇಲ್ಲೊಂದು ಓವರಿ ಇದೆ, ಇಲ್ಲಿ ಒಂದು ಓವರಿ ಇದೆ. ಇದ್ರ ಫಂಕ್ಷನ್ ಏನು? ಸಿ, ದಿಸ್ ಇಸ್ ಹ್ಯಾವಿಂಗ್ ದ ಫಿಮೇಲ್ ಸೆಕ್ಸ್ ಸೆಲ್ಸ್. ಇದೇನಿದೆ, ಇದರಲ್ಲಿ ಫಿಮೇಲ್ ಸೆಕ್ಸ್ ಸೆಲ್ಸ್ ಇದೆ. ಸೊ ಫಿಮೇಲ್ ಸೆಕ್ಸ್ ಸೆಲ್ ನಾವೇನ್ ಹೇಳ್ತೀವಿ, ಜರ್ಮ್ ಸೆಲ್ಸ್ ಅಂತ ಹೇಳ್ತೀವಿ, ಅಥವಾ ಎಗ್ ಅಂತ ಹೇಳ್ತೀವಿ, ಓವಾ ಅಂತ ಕೂಡ ನಾವು ಹೇಳ್ತೀವಿ. ಫಿಮೇಲ್ ಸೆಕ್ಸ್ ಸೆಲ್ ಇದರಲ್ಲಿ ಇದೆ. It also secretes a very important hormone so called estrogen and also progesterone. Estrogen ನ ಸೆಕ್ರೇಟ್ ಮಾಡುತ್ತೆ ಹಾಗೂ progesterone ನ ಸೆಕ್ರೇಟ್ ಮಾಡುತ್ತೆ. ಈಸ್ಟ್ರೋಜನ್ ನ ಫಂಕ್ಷನ್ ಏನು? ಇಟ್ ಹೆಲ್ಪ್ ಇನ್ ದ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್. ಅಂದ್ರೆ ಫಿಮೇಲ್ ಬಾಡಿನಲ್ಲಿ ಆಗುವಂತ ಸರ್ಟೈನ್ ಚೇಂಜಸ್ ಏನಿದೆ, ಸೊ ಎನ್ಲಾರ್ಜ್ಮೆಂಟ್ ಆಫ್ ಬ್ರೆಸ್ಟ್ ಆಗಿರಬಹುದು, ಮೆನ್ಸ್ಟ್ರುಯೇಷನ್ ಸೈಕಲ್ ಆಗಿರಬಹುದು, ಇದೆಲ್ಲ ಕೂಡ ಏನಾಗುತ್ತೆ, ಈಸ್ಟ್ರೋಜನ್ ಇಂದ ಪಾಸಿಬಲ್. Progesterone is a pregnancy hormone. So when progesterone is released, it help in increasing the mammary gland. ಅಂದ್ರೆ ತಾಯಿಯ ಒಂದು ಮಿಲ್ಕ್ ಫೀಡಿಂಗ್ ಪಾರ್ಟ್ ಏನಿದೆ ಆ ಪಾರ್ಟ್ ನ ಎನ್ಲಾರ್ಜ್ ಮಾಡುತ್ತೆ, ಅಂದ್ರೆ ಆಕ್ಟಿವೇಟ್ ಮಾಡಕ್ಕೆ ಈ ಹಾರ್ಮೋನ್ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಮೇಲ್ ಪಾರ್ಟ್ ಅಲ್ಲೂ ಕೂಡ ನಾನು ಮೇಲ್ ಹಾರ್ಮೋನ್ ಬಗ್ಗೆ ಹೇಳಿದೆ ಅಲ್ವಾ, ಸೋ ಕಾಲ್ಡ್ ಟೆಸ್ಟೋಸ್ಟಿರಾನ್. ಟೆಸ್ಟೋಸ್ಟಿರಾನ್ ರಿಲೀಸ್ ಆಗೋದ್ರಿಂದ ಮೇಲ್ ಬಾಡಿನಲ್ಲಿ ಸರ್ಟೈನ್ ಚೇಂಜಸ್ ಹ್ಯಾಪನ್. ದಟ್ ಈಸ್ ದ ಗ್ರೋತ್ ಆಫ್ ಹೇರ್ ಆನ್ ದ ಫೇಸ್ ಅಂಡ್ ಇನ್ ದ ಜೆನೈಟಲ್ ಏರಿಯಾ ಅಂಡ್ ಸಡನ್ ಇನ್ಕ್ರೀಸ್ ಇನ್ ಹೈಟ್, ವಾಯ್ಸ್ ಬಾಕ್ಸ್ ಕ್ರ್ಯಾಕ್ ಆಗುವಂಥದ್ದು, ಇದೆಲ್ಲ ಕೂಡ ಮೇಲ್ ಪಾರ್ಟ್ ಅಲ್ಲಿ ಆಗುತ್ತೆ. ಓಕೆ, ಫಿಮೇಲ್ ಪಾರ್ಟ್ ಅಲ್ಲಿ ಮೆನ್ಸ್ಟ್ರುಯೇಷನ್ ಸೈಕಲ್, ಅಪಿಯರೆನ್ಸ್ ಆಫ್ ಪಿಂಪಲ್ಸ್, ಅಗೇನ್ ಗ್ರೋತ್ ಆಫ್ ಹೇರ್ ಇನ್ ದ ಪ್ರೈವೇಟ್ ರೀಜನ್ಸ್, ಇದೆಲ್ಲ ಕೂಡ ಈ ಈಸ್ಟ್ರೋಜನ್ ಇಂದ ಆಗುತ್ತೆ. ಸೊ ಪೇರ್ ಆಫ್ ಓವರೀಸ್ ನಲ್ಲಿ ಇರುವಂತ ಓವಾ ಹೆಲ್ಪ್ ಇನ್ ದೀಸ್ ಮೆನಿ ಪಾಸಿಬಲ್ ಫಂಕ್ಷನ್ಸ್. Yes. Next we have seen the fallopian tube. So this is the fallopian tube, so called oviduct. Oviduct ಅಂತ ಕೂಡ ಹೇಳ್ತಾರೆ. So fallopian tube is called as the site of fertilization. ಅಂದ್ರೆ every month ಏನಾಗುತ್ತೆ ಅಂದ್ರೆ one egg will be released, one matured egg will be released from the ovary. So release ಆದಂತ egg ಏನಾಗುತ್ತೆ, ಇಲ್ಲಿ wait ಮಾಡುತ್ತೆ. This will wait. It may come from this ovary or from this ovary. ಇಲ್ಲಿ wait ಮಾಡುತ್ತೆ. Okay. So wait ಮಾಡುತ್ತೆ ಏನಕ್ಕೋಸ್ಕರ, ಫರ್ಟಿಲೈಸೇಷನ್ ಟು ಹ್ಯಾಪನ್. ಸಪೋಸ್ ಈಗ ಮೇಲ್ ಗ್ಯಾಮೆಟ್ ಇಲ್ಲಿ ಬಂದಿದೆ ಅಂದ್ರೆ ಏನಾಗುತ್ತೆ, ಇಟ್ ವಿಲ್ ಕಮ್ ಇನ್ ಟು ದ ಫ್ಯಾಲಪಿಯನ್ ಟ್ಯೂಬ್ ಅಂಡ್ ಇಟ್ ವಿಲ್ ಫ್ಯೂಲ್ಸ್. ಸೊ ಈ ರೀಜನ್ ಅನ್ನ ನಾವು ಅದಕ್ಕೋಸ್ಕರ ಫರ್ಟಿಲೈಸೇಷನ್ ಸ್ಪಾಟ್ ಅಂತ ಹೇಳ್ತೀವಿ, ಸೈಟ್ ಆಫ್ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್. ಫ್ಯಾಲಪಿಯನ್ ಟ್ಯೂಬ್ ಹೆಲ್ಪ್ಸ್ ಇನ್ ಫರ್ಟಿಲೈಸೇಷನ್ ಬಿಕಾಸ್ ಇಟ್ಸ್ ದ ಸೈಟ್ ಆಫ್ ಫರ್ಟಿಲೈಸೇಷನ್. ವೆರಿ ಇಂಪಾರ್ಟೆಂಟ್. ಎಸ್, ಅಂಡ್ ದೀಸ್ ಆರ್ ಕನೆಕ್ಟೆಡ್ ಟು ಓವರಿ. ನೆಕ್ಸ್ಟ್ ಯುಟ್ರಸ್ ನಿಮ್ಗೆ ತೋರಿಸಿದೆ ನಾನು, ಇಟ್ಸ್ ಅ ಪ್ಯೂರ್ ಶೇಪ್ಡ್ ಮಸ್ಕ್ಯುಲರ್ ಆರ್ಗನ್. ಏನಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ, ಈ ಒಂದು ಪರ್ಟಿಕ್ಯುಲರ್ ಏರಿಯಾ. ದಿಸ್ ಹೆಲ್ಪ್ ಇನ್ ದ ಡೆವಲಪ್ಮೆಂಟ್ ಆಫ್ ಫೀಟಸ್. ನೋಡಿ, ಫೀಟಸ್ ಅಂದ್ರೆ ಹುಟ್ಟುವಂತ ಮಗು, ಅಡ್ವಾನ್ಸ್ಡ್ ಸ್ಟೇಜ್ ಆಫ್ ಬೇಬಿನ ನಾವು ಫೀಟಸ್ ಅಂತ ಹೇಳ್ತೀವಿ. ಇದನ್ನ ಡೆವಲಪ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ಲಿ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಮೂವಿಂಗ್ ಟು ನೆಕ್ಸ್ಟ್ ಪಾರ್ಟ್, ಸರ್ವಿಕ್ಸ್ ನಿಮ್ಗೆ ಹೇಳ್ದೆ. ಸರ್ವಿಕ್ಸ್ ಇಸ್ ಅ ನ್ಯಾರೋ ಪಾರ್ಟ್. ನೀವು ಏನ್ ರೀತಿ ನೋಡ್ತಿದ್ರಿ ಯುಟ್ರಸ್ ನ ಕೆಳಗಡೆ, ಇದೊಂದು ನ್ಯಾರೋ ಪಾರ್ಟ್. ಇದಕ್ಕೆ ನೆಕ್ಸ್ಟ್ ಫಾರ್ವರ್ಡ್ ಪಾರ್ಟ್ ಏನಿದೆ ಅಂದ್ರೆ ದಿಸ್ ಇಸ್ ಕಾಲ್ಡ್ as vagina. ಸೊ vagina ಒಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಆಗಿದೆ. ಇಟ್ ಹೆಲ್ಪ್ ಇನ್ ಪಾಸಿಂಗ್ ದ ಮೇಲ್ ಗ್ಯಾಮೆಟ್, ಸೋ ಕಾಲ್ಡ್ sperms. ಐ ಥಿಂಕ್ ನಿಮ್ಗೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಈಗ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ. ಸೊ ಯು ಹ್ಯಾವ್ ಎನಿ ಡೌಟ್, ಅಗೇನ್ ಡ್ರಾಪ್ ದ ಡೌಟ್ಸ್ ಇನ್ ಕಮೆಂಟ್ ಏರಿಯಾ. ನೌ ಲೆಟ್ ಮಿ ಟೆಲ್ ಯು ಹೌ ಆರ್ ದ ಫಿಮೇಲ್ ಸೆಕ್ಸ್ ಸೆಲ್ ಪ್ರೊಡ್ಯೂಸ್ಡ್. ಹೆಂಗ್ ಪ್ರೊಡ್ಯೂಸ್ ಆಗುತ್ತೆ? The female sex cell, so-called ovum or egg, is produced by the epithelium in ovary. ನೋಡಿ, epithelium tissues ಬಗ್ಗೆ ನೀವು 9th ಅಲ್ಲೇ ಕಲ್ತ್ಕೊಂಡಿದ್ದೀರಾ. This is called as ovary ಅಲ್ವಾ.
ಈ ಓವರಿನಲ್ಲಿ ಏನಾಗಿರುತ್ತೆ, ದೇರ್ ಇಸ್ ಎಪಿಥೀಲಿಯಲ್ ಟಿಶ್ಯೂ. ಎಪಿಥೀಲಿಯಲ್ ಟಿಶ್ಯೂ ನಲ್ಲಿರುವಂತ ಎಪಿಥೀಲಿಯಲ್ ಸೆಲ್ಸ್ ನ ಮುಖಾಂತರ ಏನಾಗುತ್ತೆ, ಈ ಓವಾ ಅಥವಾ ಎಗ್ ಅಂತ ಏನ್ ಹೇಳ್ತೀವಿ ಇದು ಪ್ರೊಡ್ಯೂಸ್ ಆಗುತ್ತೆ ವೇರ್ ಇನ್ ದ ಓವರಿ. ಓಕೆ, ಸೊ ಇದು ಏನ್ ಮಾಡುತ್ತೆ ಅಂದ್ರೆ ಓವಾ ಸೆಕ್ರೇಷನ್ ಟೇಕ್ಸ್ ಪ್ಲೇಸ್ when the baby is in mother womb only. ನೋಡಿ ಇಂಪಾರ್ಟೆಂಟ್, ಅಂಡ್ ನಿಮ್ಗೆ ಶಾಕ್ ಆಗ್ಬೋದು ಈ ಪಾಯಿಂಟ್ ಕೇಳಿದಾಗ. ನೋಡಿ, ಮಗು ಹುಟ್ಟೋಕೆ ಮುಂಚೆನೆ ಡೆವಲಪ್ ಆಗ್ತಿರುತ್ತೆ ಅಲ್ವಾ ಬಾಡಿ, ಫಿಮೇಲ್ ಬಾಡಿನಲ್ಲಿ ಫಿಮೇಲ್ ಬೇಬಿ ಡೆವಲಪ್ ಆಗ್ಬೇಕಾದ್ರೆ ಆ ಬೇಬಿನ ಓವರಿನಲ್ಲೇ ಏನಿರುತ್ತೆ, ದೇರ್ ಇಸ್ ಪ್ರೆಸೆನ್ಸ್ ಆಫ್ ಓವಾ, ಬಟ್ ಇಟ್ ಇಸ್ ದ ಇಮ್ಮೆಚೂರ್ಡ್ ಓವಾ. ನೆನ್ಪಿಟ್ಕೊಳ್ಳಿ, ನಾಟ್ ಮೆಚೂರ್ಡ್ ಓವಾ. ಅಂದ್ರೆ ಮೆಚೂರ್ಡ್ ಸೆಕ್ಸ್ ಸೆಲ್ಸ್ ಎಲ್ಲ ಇಮ್ಮೆಚೂರ್ಡ್. ಯಾವಾಗ ಮೆಚೂರ್ಡ್ ಆಗುತ್ತೆ, ಯು ಹ್ಯಾವ್ ಆಲ್ರೆಡಿ ಹರ್ಡ್ ಅ ವರ್ಡ್ ಕಾಲ್ಡ್ ಪ್ಯೂಬರ್ಟಿ. When a male or female enter to puberty, what happen? Their sex cells get matured. So puberty ge enter ಆದಾಗ ಏನಾಗುತ್ತೆ, ಇದು ಏನಾಗುತ್ತೆ, ಮೆಚೂರ್ ಆಗುತ್ತೆ. Yes, but this, what is that I told you, but it get matured when they attend to puberty. This point ನಾನು already explain ಮಾಡಿದೆ. See, every month ಏನಾಗುತ್ತೆ ಅಂದ್ರೆ ನಾನು ಈಗ ತಾನೇ ಹೇಳ್ದೆ ನಿಮ್ಗೆ, every month one egg ಅಥವಾ one ova is produced from either side of the ovary. ನೋಡಿ, 2 ಓವರಿ ಇರುತ್ತಲ್ಲ, ಒಂದು ಓವರಿ ಈ ಕಡೆ ಇರುತ್ತೆ, ಇನ್ನೊಂದು ಓವರಿ ಏನಿರುತ್ತೆ ಇನ್ನೊಂದು ಆಪೋಸಿಟ್ ಸೈಡ್ ನಲ್ಲಿ ಇರುತ್ತೆ. ಎವ್ರಿ ಮಂತ್ ಏನಾಗುತ್ತೆ, ಒಂದು ಓವರಿಯಿಂದ ಒಂದು ಎಗ್ ರಿಲೀಸ್ ಆಗುತ್ತೆ. ಈ ರಿಲೀಸ್ ಆಗುವಂತ ಪ್ರೋಸೆಸ್ ನ ನಾವು ಓವ್ಯುಲೇಷನ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್. ಸಿ, ಓವಾ ಈಸ್ ರಿಲೀಸ್ಡ್ ಫ್ರಮ್ ಐದರ್ ಸೈಡ್ ಆಫ್ ದ ಓವರಿ ಎವ್ರಿ ಮಂತ್. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಓವ್ಯುಲೇಷನ್. ಇದನ್ನ ನಾವು ಓವ್ಯುಲೇಷನ್ ಅಂತ ಹೇಳ್ತೀವಿ ಪ್ರೋಸೆಸ್ ನ. ಓಕೆ, what do we call this process as? This process we will call it as ovulation. ಇದನ್ನ ನಾವು ovulation in the release of egg from either side of the ovary. Okay, yes. Next ನಾವು ತಿಳ್ಕೊಳ್ಬೇಕಾಗಿರುವಂತದ್ದು, see, ovum which is released will wait in the fallopian tube for fertilization to happen. ಹೇಳ್ದೆ ಅಲ್ವಾ ನಾನು ನಿಮ್ಗೆ, ಏನಾಗುತ್ತೆ, ಒಂದು ಮೆಚೂರ್ಡ್ ಎಗ್ ಏನಾಗುತ್ತೆ ಓವರಿಯಿಂದ ಹೊರಗಡೆ ಬರುತ್ತೆ, ಬಂದು ಏನಾಗುತ್ತೆ, ಇದು ಇಲ್ಲಿ fallopian tube ನಲ್ಲಿ ವೇಟ್ ಮಾಡ್ತಿರುತ್ತೆ for the fertilization to happen. When the fertilization takes place, ಹೇಗೆ, in contact with the sperm. ಯಾವಾಗ fertilization ಆಗುತ್ತೆ ಆಗ ಏನ್ ಫಾರ್ಮ್ ಆಗುತ್ತೆ, there is a formation of the zygote. What is mean by zygote? ಈಗ ತಾನೇ ಹೇಳಿದೆ, zygote is nothing but the single celled organism. ಒನ್ ಸೆಲ್ಡ್ ಆರ್ಗಾನಿಸಮ್ ನ ನಾವೇನ್ ಹೇಳ್ತೀವಿ, zygote ಅಂತೀವಿ. ಯಾವಾಗ fertilization ಆಗುತ್ತೆ, this results in the formation of the zygote ಫಾರ್ಮ್ ಆಗುತ್ತೆ. ಓಕೆ, ಅಂಡ್ zygote ಏನ್ ಮಾಡುತ್ತೆ ಅಂತ ಕೂಡ ಹೇಳ್ದೆ, ಇಟ್ ರಿಪೀಟೆಡ್ಲಿ ಸ್ಟಾರ್ಟ್ ಟು ಡಿವೈಡ್. ಈಗ ಫ್ಲವರ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡುವಾಗ ಹೇಳ್ದೆ, ಇದೇ ರೀತಿ ಹ್ಯೂಮನ್ ಬಾಡಿನಲ್ಲೂ ಆಗುತ್ತೆ. ಈಗ ಫಾರ್ಮ್ ಆಗಿರುವಂತ ಏನು ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ ಇದೆ, ಆಸ್ ಎ ರಿಸಲ್ಟ್ ಆಫ್ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್, ಸೊ ಏನಾಗುತ್ತೆ, ಸ್ಪರ್ಮ್ ಕಂಬೈನ್ ವಿತ್ ದ ಎಗ್ ಆಗಿದೆ. ಎಲ್ಲಾಗಿದೆ, ಇಟ್ ಹ್ಯಾಪನ್ ಇನ್ ದ ಫೆಲೋಪಿಯನ್ ಟ್ಯೂಬ್ ಆಗಿದೆ. ಅಂದ್ರೆ ಇದು ಒಂದು ಸೆಲ್ ಆಯ್ತು, 2 cells ಕಂಬೈನ್ ಟು ಫಾರ್ಮ್ 1 cell. ಸೊ ಆ 1 cell ಅನ್ನೇ ನಾವು ಏನಂತ ಹೇಳ್ತೀವಿ, zygote ಅಂತ ಹೇಳ್ತೀವಿ. ವಿ ವಿಲ್ ಕಾಲ್ ಇಟ್ ಆಸ್ zygote. ಈ zygote ಏನಾಗುತ್ತೆ, ರಿಪೀಟೆಡ್ ಆಗಿ ಡಿವೈಡ್ ಆಗುತ್ತೆ. 1 cell ಇರೋದು 2 cell ಆಗುತ್ತೆ, ನೀವು ನೋಡ್ತಾ ಇದೀರಲ್ಲ. ಸೊ 2 cell ಇರೋದು ಮತ್ತೆ ಏನಾಗುತ್ತೆ, ಫರ್ದರ್ ಡಿವೈಡ್ ಆಗುತ್ತೆ, ಮತ್ತೆ ಇಲ್ಲಿ ಫರ್ದರ್ ಡಿವೈಡ್ ಆಗುತ್ತೆ. ಸೊ ಈ ರೀತಿ ರಿಪೀಟೆಡ್ ಆಗಿ ಡಿವೈಡ್ ಆಗ್ತಾ ಏನಾಗುತ್ತೆ, ಇದೊಂದು ಎಂಬ್ರಿಯೋ ಆಗುತ್ತೆ. ಇಟ್ ವಿಲ್ ಬಿಕಮ್ ಅನ್ ಎಂಬ್ರಿಯೋ. ಸೊ ಎಂಬ್ರಿಯೋ ಇಸ್ ದ ಅಡ್ವಾನ್ಸ್ಡ್ ಸ್ಟೇಜ್ ಆಫ್ ಅ zygote. zygote ನ ಅಡ್ವಾನ್ಸ್ಡ್ ಸ್ಟೇಜ್ ನ ನಾವು ಎಂಬ್ರಿಯೋ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಈಗ ಎಂಬ್ರಿಯೋ ಏನ್ ಫಾರ್ಮ್ ಆಗಿದೆ, ದಿಸ್ ಗೆಟ್ ಇಂಪ್ಲಾಂಟೆಡ್ ಇನ್ ದ ಯುಟರಸ್. ಅಂದ್ರೆ ಇಲ್ಲಿ ನಾನು ಏನ್ ನಿಮ್ಗೆ ಫಿಗರ್ ತೋರಿಸಿದೆ ಅಲ್ವಾ, ನೋಡಿ. ಸೊ ನೋಡಿ ನಾನೀಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಲ್ಲ, ಅಬ್ಸರ್ವ್ ಮಾಡಿ. ಸೊ ಈಗ ಏನಾಯ್ತು, ಇಲ್ಲಿ ಫರ್ಟಿಲೈಸೇಷನ್ ಆಯ್ತು. ಈಗ ಫರ್ಟಿಲೈಸೇಷನ್ ಆದ್ಮೇಲೆ ಏನಾಯ್ತು, ಈ ಒಂದು ಫಾರ್ಮ್ ಆಗಿರುವಂತ ಎಂಬ್ರಿಯೋ ಏನಾಗುತ್ತೆ, ಈ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಗೆ ಬರುತ್ತೆ. ಈ ಪಾರ್ಟ್ ಅಲ್ಲಿ ಬಂದ್ರೆ ಏನಾಗುತ್ತೆ, ಇಟ್ ಗೆಟ್ ಇಂಪ್ಲಾಂಟೆಡ್ ಇನ್ ದ ಯುಟರಸ್. ಇದು ಏನಾಗುತ್ತೆ, ಯುಟರಸ್ ನಲ್ಲಿ ಇಂಪ್ಲಾಂಟ್ ಆಗುತ್ತೆ. ಓಕೆ, ಸೊ ಇಂಪ್ಲಾಂಟ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ, ಈ zygote ಏನಾಗುತ್ತೆ, ಫರ್ದರ್ ಸೆಲ್ ಡಿವೈಡ್ ಆಗ್ತಾ ಏನಾಯ್ತು, ಅಡ್ವಾನ್ಸ್ಡ್ ಸ್ಟೇಜ್, ಇದನ್ನ ನಾವು ಎಂಬ್ರಿಯೋ ಅಂತ ಕರಿತೀವಿ. zygote ನ ಅಡ್ವಾನ್ಸ್ ಸ್ಟೇಜ್ ನ ಏನಂತ ಕರಿತೀವಿ, ವಿ ವಿಲ್ ಕಾಲ್ ಇಟ್ ಆಸ್ ಎಂಬ್ರಿಯೋ. ಸೊ ಈ ಎಂಬ್ರಿಯೋ ಏನಾಗುತ್ತೆ, ಫರ್ದರ್ ಡೆವಲಪ್ ಆಗ್ತಾ ಏನಾಗುತ್ತೆ ಅಂದ್ರೆ, ದಿಸ್ ವಿಲ್ ಬಿಕಮ್ ದ ಫೀಟಸ್, ಅಂಡ್ ದಿಸ್ ಫೀಟಸ್ ವಿ ವಿಲ್ ಕಾಲ್ ಇಟ್ ಆಸ್ ಅನ್ ಅಡ್ವಾನ್ಸ್ಡ್ ಸ್ಟೇಜ್ ಆಫ್ ದ ಎಂಬ್ರಿಯೋ. ಅಡ್ವಾನ್ಸ್ಡ್ ಸ್ಟೇಜ್ ಆಫ್ ಎಂಬ್ರಿಯೋನ ನಾವೇನಂತ ಕರಿತೀವಿ, ವಿ ವಿಲ್ ಕಾಲ್ ಇಟ್ ಆಸ್ ಫೀಟಸ್ ಅಂತ ನಾವು ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನೀವು ತಿಳ್ಕೊಳ್ಬೇಕು. ಸೊ ಏನಾಗುತ್ತೆ, ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಅನ್ನೋದನ್ನ ನೀವು ತಿಳ್ಕೋಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. Till now we have understood about these concepts. I think ನಿಮ್ಗೆ zygote ಅಂದ್ರೆ ಏನು ಅಂತ ಅರ್ಥ ಆಯ್ತು,
ಸೊ ಝೈಗೋಡ್ ಏನಾಗುತ್ತೆ, ರಿಪೀಟೆಡ್ ಆಗಿ ಡಿವೈಡ್ ಆಗ್ತಾ ಇಟ್ ವಿಲ್ ಫಾರ್ಮ್ ಎನ್ ಎಂಬ್ರಿಯೋ. ಸೊ ಎಂಬ್ರಿಯೋ ಡೆವಲಪ್ ಆಗ್ತಾ ಆಗ್ತಾ ಏನಾಗುತ್ತೆ, ಫೀಟಸ್ ಆಗುತ್ತೆ. ದಿಸ್ ಫೀಟಸ್ ವಿ ವಿಲ್ ಕಾಲ್ ಇಟ್ ಆಸ್ ದ ಅಡ್ವಾನ್ಸ್ಡ್ ಸ್ಟೇಜ್ ಆಫ್ ಎಂಬ್ರಿಯೋ. ಅಡ್ವಾನ್ಸ್ ಸ್ಟೇಜ್ ಆಫ್ ಎಂಬ್ರಿಯೋನ ಏನಂತ ಕರಿತೀವಿ, ಫೀಟಸ್ ಅಂತ ಹೇಳಿ ಕರಿತೀವಿ. ಸೊ ಒಂದ್ಸತಿ ಈ ಫೀಟಸ್ ಕಂಪ್ಲೀಟ್ ಆಗಿ ಫಾರ್ಮ್ ಆದ್ಮೇಲೆ ಆಫ್ಟರ್ 9 months ಏನಾಗುತ್ತೆ, ಇಟ್ ವಿಲ್ ಗೆಟ್ ಡಿಸ್ಚಾರ್ಜ್ಡ್ ಬೈ ದ vagina. So this is what exactly happened. So next ನಮ್ಮ ಕಾನ್ಸೆಪ್ಟ್ ಬಂದು ರೋಲ್ ಆಫ್ ಪ್ಲಾಸೆಂಟಾ. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಿಮ್ಮ ಎಕ್ಸಾಮ್ ಅಲ್ಲಿ ಫ್ರೀಕ್ವೆಂಟ್ ಆಗಿ ಬಹಳಷ್ಟು ಬಾರಿ ಕೇಳಿದ್ದಾರೆ. ಪ್ಲಾಸೆಂಟಾ ಅಂದ್ರೆ ಏನು ನೋಡಿ, ನಾವು ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ನ ಬರೆದಾಗ ನಾವು ನೋಡಿದ್ವಿ, ದೇರ್ ಆರ್ ಪೇರ್ ಆಫ್ ಓವರೀಸ್ ಅಂಡ್ ಇಲ್ಲಿ ಯೂಟ್ರಸ್ ಇತ್ತು. ಈ ಯೂಟ್ರಸ್ ಅಲ್ಲಿ ಏನಾಗುತ್ತೆ, ಈಗ ಬಂದು ಎಂಬ್ರಿಯೋ ಇಂಪ್ಲಾಂಟ್ ಆಯ್ತು. ಇಂಪ್ಲಾಂಟ್ ಅಂದ್ರೆ ಏನು, ಫಾರ್ ದ ಡೆವಲಪ್ಮೆಂಟ್ ಇಲ್ಲಿ ಬಂದು ಅಟ್ಯಾಚ್ ಆಯ್ತು. ಇಂಪ್ಲಾಂಟ್ ಆದಂತ ಈ ಎಂಬ್ರಿಯೋಗೆ ಡೆವಲಪ್ ಆಗಕ್ಕೆ ಇಟ್ ನೀಡ್ ದ ಫುಡ್ ಅಂಡ್ ಆಲ್ಸೋ ದ ಆಕ್ಸಿಜನ್. ಓಕೆ, ಸೊ ಈ ಒಂದು ಪ್ಲಾಸೆಂಟಾ ಏನಿದೆ, ಆಕ್ಚುಲಿ ದಿಸ್ ಈಸ್ ದ ಲಿಂಕ್ ಬಿಟ್ವೀನ್ ದ ಬೇಬಿ ಅಂಡ್ ಮದರ್. ಫೀಟಸ್ ಅಂತ ಏನ್ ಹೇಳ್ತೀವಿ, ಸೊ ಇಟ್ ಇಸ್ ದ ಲಿಂಕ್ ಬಿಟ್ವೀನ್ ದ ಬೇಬಿ ಅಂಡ್ ಮದರ್. ಸೊ ದಿಸ್ ಈಸ್ ಅ ಡಿಸ್ಕ್ ಲೈಕ್ ಸ್ಟ್ರಕ್ಚರ್ ಅಂಡ್ ಈ ಪ್ಲಾಸೆಂಟಾ ಫಾರ್ಮ್ ಆಗಿರೋದು, ಇಟ್ ಈಸ್ ಬಿಕಾಸ್ ಆಫ್ ದ ಸ್ಪೆಷಲೈಸ್ಡ್ ಟಿಶ್ಯೂಸ್ ಪ್ರೆಸೆಂಟ್ ಇನ್ ದ ಫೀಟಸ್. ಓಕೆ, ಫೀಟಸ್ ಅಲ್ಲಿ ಇರುವಂತಹ ಸ್ಪೆಷಲೈಸ್ಡ್ ಟಿಶ್ಯೂನ ಇದು ಬಳಸ್ಕೊಂಡು ಏನಾಗಿದೆ, ಈ ಲಿಂಕ್ ಕ್ರಿಯೇಟ್ ಆಗಿದೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ವಾಟ್ ಈಸ್ ದ ರೋಲ್ ಆಫ್ ಪ್ಲಾಸೆಂಟಾ ಅಂತ ಕೇಳ್ತಾರೆ. ಈ ಪ್ಲಾಸೆಂಟಾ ಏನ್ ಮಾಡುತ್ತೆ ಅಂತ ಬರಿಬೇಕು ನೀವು ಎಕ್ಸಾಮ್ ಅಲ್ಲಿ. ಇಟ್ ಹೆಲ್ಪ್ ಇನ್ ಎಕ್ಸ್ಚೇಂಜ್ ಆಫ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ವೇರ್, ಫ್ರಮ್ ಮದರ್ ಟು ಫೀಟಸ್. ಮದರ್ ನಲ್ಲಿ ಇರುವಂತ ಯುಟ್ರೈನ್ ವಾಲ್ ಇನ ಮುಖಾಂತರ ಏನಾಗುತ್ತೆ, ಕನೆಕ್ಟ್ ಆಗಿರುವಂತ ಈ ಪ್ಲಾಸೆಂಟಾ ಇಂದ ಏನಾಗುತ್ತೆ, ದ ನ್ಯೂಟ್ರಿಷನ್ ಎಂಟರ್ ಇನ್ ಟು ದ ಡೆವಲಪಿಂಗ್ ಎಂಬ್ರಿಯೋ. ಓಕೆ, ಅಂಡ್ ಆಲ್ಸೋ ಇಟ್ ಸಪ್ಲೈಸ್ ದ ಆಕ್ಸಿಜನ್. ಜೊತೆಗೆ ಈಗ ನಾವು ಹೇಗೆ ನಮ್ಮ ಬಾಡಿನಿಂದ ಬೇಡದೇ ಇರುವಂತ ಪ್ರಾಡಕ್ಟ್ಸ್ ನ ಎಕ್ಸ್ಕ್ರೀಟ್ ಮಾಡ್ತೀವಿ, ಅದೇ ರೀತಿ ದ ವೇಸ್ಟ್ ಗೆಟ್ ಎಕ್ಸ್ಕ್ರೀಟೆಡ್ ಔಟ್ ಥ್ರೂ ಪ್ಲಾಸೆಂಟಾ ಆಲ್ಸೋ ಎಂಟರ್ ಥ್ರೂ, ದಟ್ ಈಸ್ ದ ವೇಸ್ಟ್ ವಿಚ್ ಗೆಟ್ excreted by the embryo enter to placenta. Placenta ಇಂದ ಏನಾಗುತ್ತೆ, it will enter to mother blood. So mother blood ಇಂದ ಅದು ಏನಾಗುತ್ತೆ, it get purified, it will get excreted ಅಂತ ನಾವು ಹೇಳ್ಬೋದು. Important function, placenta help in exchange of nutrients from mother to fetus through the blood, and the waste which were produced by the fetus also carried out by the placenta. Placenta ಇಂದ ಇದು carry ಆಗುತ್ತೆ. Very important student, you want to understand all these concepts. ಅಂದ್ರೆ what is the role of placenta, what is the function ಅಂತ ಕೇಳ್ತಾರೆ. ಸೊ ಎಕ್ಸಾಮ್ ಅಲ್ಲಿ ನೀವು ಇದರ ಫಂಕ್ಷನ್ ಅನ್ನ ಬರಿಬೇಕು. It is a link between the baby and mother, ಗೊತ್ತಿರಬೇಕು link. So between the baby and mother, it is a disc-like structure formed by the specialized tissue of fetus. Role ಏನು, exchange of nutrients and gases. Okay, so next ಏನಾಗುತ್ತೆ, it also eject the waste which are been produced by the fetus and carried by the placenta. ಇದು ಗೊತ್ತಿರಬೇಕು ನಿಮಗೆ, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ನೆಕ್ಸ್ಟ್ ನಾವು ಫೋಕಸ್ ಮಾಡ್ತಿರುವಂತದ್ದು, ವಾಟ್ ಹ್ಯಾಪನ್ ಇಫ್ ದ ಎಗ್ ಡಸ್ ನಾಟ್ ಗೆಟ್ ಫರ್ಟಿಲೈಸ್ಡ್. ನಿಮಗೆ ಹೇಳ್ದೆ, ನಾನು ಏನಂತ ಹೇಳ್ದೆ ಅಂತಂದ್ರೆ, ಎವ್ರಿ ಮಂತ್ ಏನಾಗುತ್ತೆ, ಒನ್ ಎಗ್ ಏನಾಗುತ್ತೆ, ಐದರ್ ಸೈಡ್ ಆಫ್ ದ ಓವರ್ ಇಂದ, ಐದರ್ ಲೆಫ್ಟ್ ಇಂದ ಅಥವಾ ರೈಟ್ ಇಂದ ಏನಾಗುತ್ತೆ, ಹೊರಗಡೆ ಬಂದು ಏನಾಗುತ್ತೆ, ಈ ಫೆಲಪಿಯನ್ ಟ್ಯೂಬ್ ಏನ್ ನೋಡ್ತಾ ಇದ್ರ ಇಲ್ಲಿ ಬಂದು ವೇಟ್ ಮಾಡುತ್ತೆ. ವೈ ಡಸ್ ಇಟ್ ವೇಟ್? ಇಟ್ ವೇಟ್ ಫಾರ್ ದ ಮೇಲ್ ಗ್ಯಾಮೀಟ್ ಟು ಎಂಟರ್ ಅಂಡ್ ಟು ಗೆಟ್ ದ ಫರ್ಟಿಲೈಸೇಷನ್. ಸಪೋಸ್ ಈಗ ಮೇಲ್ ಗ್ಯಾಮೆಟ್ ಇಲ್ಲಿಗೆ ಬರ್ಲಿಲ್ಲ, ಮೇಲ್ ಗ್ಯಾಮೆಟ್ ಏನಾಗ್ಲಿಲ್ಲ, ಈ ಒಂದು ಪೋರ್ಷನ್ ಅನ್ನ ಇದು ರೀಚ್ ಮಾಡ್ಲಿಲ್ಲ. ಸೊ ದರ್ ಇಸ್ ನೋ ಇನ್ವಾಲ್ವ್ಮೆಂಟ್ ಆಫ್ ಮೇಲ್ ಗ್ಯಾಮೆಟ್ ಇನ್ ದಿಸ್ ರೀಜನ್. ಸೊ ಏನಾಗುತ್ತೆ, ಎಗ್ ಡಸ್ ನಾಟ್ ಗೆಟ್ ಫರ್ಟಿಲೈಸ್. ಇಲ್ಲಿರುವಂತ ಈ ಎಗ್ ಏನಾಗಲ್ಲ, ಫರ್ಟಿಲೈಸ್ ಆಗಲ್ಲ. ಸೊ ಫರ್ಟಿಲೈಸ್ ಆಗಲಿಲ್ಲ ಅಂದ್ರೆ ಏನಾಗುತ್ತೆ, ಇಟ್ ವಿಲ್ ವೇಟ್ ಇನ್ ದಿಸ್ ಫೆಲಪಿಯನ್ ಟ್ಯೂಬ್ ಫಾರ್ 24 hours. ಸೊ ದ ಅನ್ಫರ್ಟಿಲೈಸ್ಡ್ ಎಗ್ ಅಂದ್ರೆ ದ ಎಗ್ ವಿಚ್ ಡಸ್ ನಾಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಮೇಲ್ ಗ್ಯಾಮೆಟ್, ಇದನ್ನ ನಾವು ಅನ್ಫರ್ಟಿಲೈಸ್ಡ್ ಎಗ್ ಅಂತ ಹೇಳ್ತೀವಿ. ಇಟ್ ವಿಲ್ ರಿಮೇನ್ ಅಲೈವ್ ಆಗಿರುತ್ತೆ ಎಲ್ಲಿ, ಫೆಲಪಿಯನ್ ಟ್ಯೂಬ್ ನಲ್ಲಿ ಫಾರ್ 24 hours. ಓಕೆ, ಸೊ ಆಮೇಲೆ ಏನಾಗುತ್ತೆ, ಫೆಲಪಿಯನ್ ಟ್ಯೂಬ್ ಅಲ್ಲಿ ಇರುತ್ತಲ್ವಾ ಇದು, ಆಫ್ಟರ್ 24 hours ಏನಾಗುತ್ತೆ, ಸೊ ಇಟ್ ವಿಲ್ ಡಿಸ್ಚಾರ್ಜ್ ಇನ್ ಟು ಯೂಟ್ರಸ್. ಸೊ ಇಲ್ಲಿ ನೀವು ಏನ್ ಇಂಪಾರ್ಟೆಂಟ್ ಇನ್ನೊಂದು ತಿಳ್ಕೊಳ್ಬೇಕು ಅಂದ್ರೆ, ಈ ಒಂದು ಯುಟರಸ್ ಏನಿದೆ, ಈ ಯುಟರಸ್ ಏನಾಗುತ್ತೆ, ಎವ್ರಿ ಮಂತ್ ಏನಾಗುತ್ತೆ, ಸೊ ಇಲ್ಲಿ ಏನಾಗಬಹುದು, ಎವ್ರಿ ಮಂತ್ ಏನು ಎಂಬ್ರಿಯೋ ಗೆಟ್ ಫರ್ಟಿಲೈಸ್ಡ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ, ಅಂದ್ರೆ ದಟ್ ಮೀನ್ಸ್ ಓವಾ ಗೆಟ್ ಫರ್ಟಿಲೈಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಎವ್ರಿ ಮಂತ್ ಈ ವಾಲ್ ಆಫ್ ಯುಟರಸ್ ಏನಾಗುತ್ತೆ ನೋಡಿ, ಈ ರೀತಿ ಥಿಕ್ಕನ್ ಆಗುತ್ತೆ. ಇಟ್ ವಿಲ್ ಬಿ ಥಿಕ್ಕನ್ ಬೈ ದ ಬ್ಲಡ್ ವೆಸಲ್ಸ್. ನೋಡಿ ಈ ರೀತಿ ಎರಡೂ ಕಡೆ ಏನಾಗುತ್ತೆ, ವಾಲ್ ಆಫ್ ಯುಟರಸ್ ಏನಾಗುತ್ತೆ, ಥಿಕ್ಕನ್ ಆಗುತ್ತೆ. ಏನಕ್ಕೋಸ್ಕರ ಥಿಕ್ಕನ್ ಆಗುತ್ತೆ ಅಂದ್ರೆ, ಇಲ್ಲಿ ಫರ್ಟಿಲೈಸ್ ಆದಂತ ಬೇಬಿ ಫರ್ದರ್ ಡೆವಲಪ್ಮೆಂಟ್ ಗೆ ಇಲ್ಲಿ ಬಂದು ಅಟ್ಯಾಚ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ವಾಲ್ ಏನಾಗುತ್ತೆ, ಥಿಕ್ಕನ್ ಆಗುತ್ತೆ. But now we are talking about that what happen when the egg does not get fertilized. So ಯಾವಾಗ ಎಗ್ ಫರ್ಟಿಲೈಸ್ ಆಗಲ್ಲ ಏನಾಗುತ್ತೆ ಅಂತ ನಾವು ತಿಳ್ಕೊಳ್ತಾ ಇದೀವಿ.
ಸೊ ಏನಾಗುತ್ತೆ, ಯೂಟ್ರಸ್ ನ ವಾಲ್ ಏನಾಗುತ್ತೆ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ತಿಕ್ಕನ್ ಆಗ್ತಾ ಇರುತ್ತೆ. ಯಾವಾಗ ಈ ವಾಲ್ ಏನಾಗುತ್ತೆ, ತಿಕ್ಕನ್ ಆಗಿರುವಂತ ವಾಲ್, ಯಾವಾಗ ಇದು ಎಂಬ್ರಿಯೋನ ರಿಸೀವ್ ಮಾಡ್ಕೊಳ್ಳಲ್ಲ, ಯಾವಾಗ ಇದು ಫರ್ಟಿಲೈಸ್ಡ್ ಎಗ್ ನ ರಿಸೀವ್ ಮಾಡ್ಕೊಳ್ಳಲ್ಲ, ದಿಸ್ ವಾಲ್ ಗೆಟ್ ಬ್ರೇಕಪ್. ಓಕೆ, ಸಿ ಯುಟರಸ್ ಪ್ರಿಪೇರ್ ಇಟ್ ಸೆಲ್ಫ್ ಟು ರಿಸೀವ್ ದ ಫೀಟಸ್ ಡ್ಯೂರಿಂಗ್ ದ ಪೀರಿಯಡ್ ಅಂಡ್ ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ, ಇಲ್ಲಿ ಲೈನಿಂಗ್ ಎಲ್ಲ ತಿಕ್ಕನ್ ಆಗುತ್ತೆ. ಸೊ ಈ ಲೈನಿಂಗ್ ತಿಕ್ಕನ್ ಆಗ್ತಿದೆ ಅಂದ್ರೆ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ, ಸೊ ದಿಸ್ ಲೈನಿಂಗ್ ವಿ ವಿಲ್ ಕಾಲ್ ಇಟ್ ಆಸ್ ಎಂಡೋಮೆಟ್ರಿಯಂ. ಎಂಡೋಮೆಟ್ರಿಯಂ ಅಂತ ಹೇಳ್ತೀವಿ. ಸಿ ವಾಟ್ ಎವರ್ ದ ಥಿಕನಿಂಗ್ ಇಸ್ ಹ್ಯಾಪನಿಂಗ್ ಇನ್ ದಿಸ್ ಯುಟ್ರೈನ್ ವಾಲ್, ದಿಸ್ ಈಸ್ ರಿಚ್ಲಿ ಸಪ್ಲೈಡ್ ವಿತ್ ದ ಬ್ಲಡ್ ವೆಸಲ್ಸ್. ಸೊ ಬ್ಲಡ್ ಅಂಡ್ ಮ್ಯೂಕಸ್ ಇರುತ್ತೆ ಇದರಲ್ಲಿ. ಸೊ ಇದು ಎವ್ರಿ ಮಂತ್ ಎಗ್ ಫರ್ಟಿಲೈಸ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ತಿಕ್ಕನ್ ಆಗ್ತಿರುತ್ತೆ. ಯಾವಾಗ ಎಗ್ ಫರ್ಟಿಲೈಸ್ ಆಗಲ್ಲ ಏನಾಗುತ್ತೆ, ದ ವಾಲ್ ಗೆಟ್ ಬ್ರೇಕಪ್. ಸೊ ಬ್ರೇಕಪ್ ಆಗುತ್ತೆ. ಬ್ರೇಕಪ್ ಆಗಿ ಏನಾಗುತ್ತೆ, ಇಟ್ ವಿಲ್ ಡಿಸ್ಚಾರ್ಜ್ ಥ್ರೂ ವೆಜೈನಾ. ವೆಜೈನಾ ಇಂದ ಡಿಸ್ಚಾರ್ಜ್ ಆಗುತ್ತೆ ಆಸ್ ದ ಬ್ಲಡ್ ಅಂಡ್ ಮ್ಯೂಕಸ್. ಓಕೆ, ಸೊ ಇಫ್ ನೋಡಿ ಇಲ್ಲಿ ನಾನು ಮೆನ್ಷನ್ ಮಾಡಿದೀನಿ, ಇಫ್ the egg does not get fertilized, if the egg does not get fertilized, the endometrium remain for 14 days. 14 days ಏನಾಗುತ್ತೆ, ಈ ತಿಕ್ಕನ್ ಆಗಿರುವಂತ ವಾಲ್ 14 ಡೇಸ್ ಇರುತ್ತೆ. ಇಟ್ ವಿಲ್ ಸ್ಟೇ ಹಿಯರ್ ಇನ್ ದ ಯುಟ್ರಸ್ ಫಾರ್ 14 ಡೇಸ್ ಅಂಡ್ ಇಟ್ ಏನಾಗುತ್ತೆ, ಬ್ರೇಕಪ್ ಆಗುತ್ತೆ. ಸೊ ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಂತ ಹೇಳಿದೆ, ದ ಬ್ಲಡ್ ಗೆಟ್ ಡಿಸ್ಚಾರ್ಜ್ ಫ್ರಮ್ ದ ವೆಜೈನಾ ಅಂಡ್ ದಿಸ್ ಈಸ್ ಡಿಸ್ಚಾರ್ಜ್ ಇನ್ ದ ಫಾರ್ಮ್ ಆಫ್ ಮ್ಯೂಕಸ್. ಓಕೆ, ಬ್ಲಡ್ ಅಂಡ್ ಮ್ಯೂಕಸ್ ಆಗಿ ಡಿಸ್ಚಾರ್ಜ್ ಆಗುತ್ತೆ. The released blood in the that is blood from the vagina. Now we will call this process as menstrual cycle. Menstrual cycle ಅಂತ ನಾವು ಇದನ್ನ ಹೇಳ್ತೀವಿ. ಓಕೆ, ಇನ್ನು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಈ ಎಂಡೋಮೆಟ್ರಿಯಂ ಏನ್ ಫಾರ್ಮ್ ಆಗಿದೆ, ಇದು ಯಾವಾಗ ಎಗ್ ಫರ್ಟಿಲೈಸ್ ಆಗಲ್ಲ 14 ಡೇಸ್ ಇಲ್ಲೇ ಇರುತ್ತೆ. ಇದು ವಾಲ್ ಏನ್ ತಿಕ್ಕನ್ ವಾಲ್ ಇದೆ ಇಲ್ಲೇ ಇರುತ್ತೆ. 14 ಡೇಸ್ ಆದ್ಮೇಲೆ ಏನಾಗುತ್ತೆ, ಎಂಡೋಮೆಟ್ರಿಯಂ ಬ್ರೇಕ್ ಆಗುತ್ತೆ. ಬ್ರೇಕ್ ಆದ್ಮೇಲೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಫಾರ್ಮ್ ಆಗಿರುವಂತ ಬ್ಲಡ್ ಅಂಡ್ ಮ್ಯೂಕಸ್ ಗೆಟ್ ಡಿಸ್ಚಾರ್ಜ್. ಈ ಡಿಸ್ಚಾರ್ಜ್ ಆಗುವಂತ ಪ್ರೋಸೆಸ್ ಅನ್ನ ನಾವೇನಂತ ಹೇಳ್ತೀವಿ, ವಿ ವಿಲ್ ಕಾಲ್ ಇಟ್ ಆಸ್ ಮೆನ್ಸ್ಟ್ರುಯೇಷನ್ ಸೈಕಲ್. ಇದನ್ನ ನಾವು ಮೆನ್ಸ್ಟ್ರುಯೇಷನ್ ಸೈಕಲ್ ಅಂತ ಹೇಳಿ ನಾವು ಡಿರೈವ್ ಮಾಡ್ತೀವಿ. ಎಸ್, ಐ ಥಿಂಕ್ ಯು ಅಂಡರ್ಸ್ಟುಡ್ ದ ಡೆಫಿನೇಷನ್ ಫಾರ್ ಮೆನ್ಸ್ಟ್ರುಯೇಷನ್ ಸೈಕಲ್ ಆಲ್ಸೋ. ಅಂಡ್ ವಾಟ್ ಹ್ಯಾಪನ್ಸ್ ವೆನ್ ಮೆನ್ಸ್ಟ್ರುಯೇಷನ್ ಸೈಕಲ್ ಹ್ಯಾಪನ್ಸ್, ಸಿ ಮೆನ್ಸ್ಟ್ರುಯೇಷನ್ ಸೈಕಲ್ ಆದಾಗ ಏನಾಗುತ್ತೆ, ಸೊ ಫಾರ್ 2 to 6 days the blood get discharged from the female body. ಫೀಮೇಲ್ ಬಾಡಿಯಿಂದ ಏನಾಗುತ್ತೆ, 2 to 6 days ಏನಾಗುತ್ತೆ, the blood get discharged from her vagina and this menstruation cycle will take place 28 days once in the female body. Whenever the egg does not get fertilized, ಯಾವಾಗೆಲ್ಲ egg fertilize ಆಗಲ್ಲ ಆಗ ಏನಾಗುತ್ತೆ, 28 days once ಏನಾಗುತ್ತೆ, the menstruation cycle takes place in the female body. Very very important. And ನಿಮ್ಗೆ ಈ 2 terminologies ಹೇಳ್ತೀನಿ ನೋಡಿ. ಸ್ಟಾಪ್ ಆಫ್ ಮೆನ್ಸ್ಟ್ರುಯೇಷನ್ ಸೈಕಲ್ ಇನ್ ದ ಫೀಮೇಲ್ ಬಾಡಿ, ವಿ ವಿಲ್ ಕಾಲ್ ಇಟ್ ಆಸ್ ಮೆನೋಪಾಸ್ ಅಂತ ಹೇಳ್ತೀವಿ. ಸ್ಟಾರ್ಟ್ ಆಫ್ ಮೆನ್ಸ್ಟ್ರುಯೇಷನ್ ಸೈಕಲ್ ಅನ್ನ ವಿ ವಿಲ್ ಕಾಲ್ ಇಟ್ ಆಸ್ ಮಿನಾರ್ಕ್. ಅಂದ್ರೆ ಯಾವಾಗ ಫೀಮೇಲ್ ಬಾಡಿನಲ್ಲಿ ಫಸ್ಟ್ ಟೈಮ್ ಏನಾಗುತ್ತೆ, ಮೆನ್ಸ್ಟ್ರುಯೇಷನ್ ಸೈಕಲ್ ಸ್ಟಾರ್ಟ್ ಆಗುತ್ತೆ, ಆ ಒಂದು ಸ್ಟೇಜ್ ನ ನಾವು ಮಿನಾರ್ಕ್ ಅಂತ ಕರಿತೀವಿ. ಸ್ಟಾಪ್ ಒಂದು 45-50 ಇಯರ್ಸ್ಗೆ ಫಿಮೇಲ್ ರೀಚ್ ಆಗ್ತಾಳೆ ಅಂದಾಗ ಆಗ ಅವಳ ಬಾಡಿನಲ್ಲಿ ಮೆನ್ಸ್ಟ್ರುಯೇಷನ್ ಸೈಕಲ್ ಸ್ಟಾಪ್ ಆಗುತ್ತೆ. ಅದನ್ನ ನಾವು ಮೆನೋಪಾಸ್ ಅಂತ ಹೇಳ್ತೀವಿ. ಮಿನಾರ್ಕ್ ಅಂಡ್ ಮೆನೋಪಾಸ್, ಸ್ಟಾರ್ಟ್ ಆಫ್ ಮೆನ್ಸ್ಟ್ರುಯೇಷನ್ ಸೈಕಲ್, ಸ್ಟಾಪ್ ಆಫ್ ಮೆನ್ಸ್ಟ್ರುಯೇಷನ್ ಸೈಕಲ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ನಾನು ಹೇಳಿರುವಂತ ಕಾನ್ಸೆಪ್ಟ್ ಇಂದಾನೆ ನಿಮ್ಮ ಎಕ್ಸಾಮಿನೇಷನ್ಗೆ ಕ್ವಶನ್ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ ಕ್ವಶನ್ ಅನ್ನ. ಓಕೆ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಕ್ವಶನ್ ಅನ್ನ ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು. Next, our topic is contraception method. See, contraception method, how do you define? This is the method to avoid the pregnancy. That means every time what happens, if the egg get fertilized, the mother give birth to a child. That period we will call it as pregnancy period. So there are certain methods to avoid this pregnancy period. So that method we will call it as contraception method. We will call this method as contraception methods. Here are few different method of contraceptions. ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, 3 ಮಾರ್ಕ್ ಗೆ ಕೇಳ್ತಾರೆ. ಸೊ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೀವು ಬರಿಬೇಕು. The first one we will call it as barrier method. So in this what happened, the condoms are used. See, actually this is a balloon like structure which is having the elastic covering. See, it looks like this. It looks like this. So this particular covering is being used on the male reproductive organ. ಈ ಒಂದು ಕವರಿಂಗ್ ನ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಮೇಲೆ ಯೂಸ್ ಮಾಡೋದ್ರಿಂದ ಇಟ್ ಅವಾಯ್ಡಿಂಗ್ ಡಿಸ್ಚಾರ್ಜ್ ಆಫ್ ದ ಸ್ಪರ್ಮ್ಸ್. ದಟ್ ಮೀನ್ಸ್ ವಿ ವಿಲ್ ಕಾಲ್ ಇಟ್ ಆಸ್ ದ ಮೇಲ್ ಗ್ಯಾಮೆಟ್. ಮೇಲ್ ಗ್ಯಾಮೆಟ್ ಅನ್ನ ಡಿಸ್ಚಾರ್ಜ್ ಮಾಡೋದು ಇದು ಅವಾಯ್ಡ್ ಮಾಡುತ್ತೆ. ಆಸ್ ದ ರಿಸಲ್ಟ್ ಆಫ್ ಇಟ್
the pregnancy get avoided. Okay, very important. The function of this is it helps in discharging the sperms. Okay, what is helping? This particular part is helping to discharge the sperms. But this particular substance is avoiding the discharge of sperm into the female body. Okay, when during this act, this particular vaginal act, that is means sexual act agಬೇಕಾದ್ರೆ ಏನಾಗುತ್ತೆ, this particular part, that is the substance which we are using, the condom which we are using, is helping to avoid the discharge of sperms into the female body ಅಂತ ನಾವು ಹೇಳ್ತೀವಿ. Okay, very important. This is one contraception method. Second contraception method is the oral contra. Oral is nothing but whatever we take through the mouth, we will call it as oral. Okay, here the female uses the pills. Pills are being used, so this will avoid the ovulation. Nodi, ovarinalli enagutte, as I told you, one egg will be released 1 month, that is every month. So this release of egg, we will call it as ovulation. What do we call this as? We will call it as ovulation. So ಈ ovulation ಅನ್ನ avoid ಮಾಡಿಬಿಟ್ರೆ ಏನಾಗುತ್ತೆ, there is no chance of fertilization. So by taking the oral contraceptive pills, the female can avoid the ovulation. As a result of it, this will avoid the fertilization. There will be no pregnancy in her body. Understand? Because there is no egg is released. Okay, this is the second method. Okay, yes. Third method is a surgical method. Surgical in the sense operations will be done. So here operation will be done both for the male as well as the female. See, there are two terminologies. ನೀವು ನೆನಪಿಟ್ಕೊಳ್ಬೇಕಾಗಿರುವಂತದ್ದು, ಒಂದು we will call it as the vasectomy, and the second one we will call it as the tubectomy. See, vas difference ಅಲ್ಲಿದೆ, ಮೇಲ್ ಅಲ್ಲಿದೆ. ಸೊ ಮೇಲ್ ನಲ್ಲಿ ಪರ್ಫಾರ್ಮ್ ಮಾಡುವಂತ ಒಂದು ಸರ್ಜಿಕಲ್ ಮೆಥಡ್ ಅನ್ನ ವ್ಯಾಸೆಕ್ಟೊಮಿ ಅಂತ ಹೇಳ್ತೀವಿ. ಏನಾಗುತ್ತೆ, ಈ ಟೆಸ್ಟಿಸ್ ನ ಮೇಲೆ ಇರುವಂತ ಈ ವ್ಯಾಸ್ ಡಿಫರೆನ್ಸ್ ಏನಿದೆ, ಟ್ಯೂಬ್ ಲೈಕ್ ಸ್ಟ್ರಕ್ಚರ್, ಈ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಏನ್ ಮಾಡುತ್ತೆ, ಹೆಲ್ಪ್ ಇನ್ ಕ್ಯಾರಿಂಗ್ ದ ಮೇಲ್ ಗ್ಯಾಮೆಟ್. ಸೊ ಈ ಒಂದು ಟ್ಯೂಬ್ ಅನ್ನ ಏನ್ ಮಾಡ್ತಾರೆ, ಸರ್ಜಿಕಲ್ ಮೆಥಡ್ ಇಂದ ರಿಮೂವ್ ಮಾಡ್ತಾರೆ, ಅಂದ್ರೆ ಕಟ್ ಮಾಡ್ತಾರೆ. ಸೊ ಇಟ್ ಈಸ್ ಅ ಸರ್ಜಿಕಲ್ ಮೆಥಡ್ ವೇರ್ ಎ ಸ್ಮಾಲ್ ಪೋರ್ಷನ್ ಆಫ್ ವ್ಯಾಸ್ ಡಿಫರೆನ್ಸ್ ಇಸ್ ಕಟ್. Okay, which avoid the discharge of male gamete, which we call it as sperms. Okay, this is the surgical method. Second method we will call it as tubectomy. Tube ellide, see, fallopian tube is present in female. That is what we will call it as tubectomy. So it is a surgical method where a small portion of this tube is being cut, so that what happened, there is no meetup of egg, this male gamete and female gamete. ಈ ಪಾರ್ಟ್ ನ ರಿಮೂವ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಮೇಲ್ ಗ್ಯಾಮೆಟ್ ಬಂದ್ರೂ ಕೂಡ ಏನಾಗುತ್ತೆ, ಇಟ್ ಕೆನಾಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಎಗ್. ಸೊ ಆಸ್ ಅ ರಿಸಲ್ಟ್ ಆಫ್ ಇಟ್ there is no fertilization. ಸೊ ದಿಸ್ ಸರ್ಜಿಕಲ್ ಮೆಥಡ್ ಅನ್ನ ನಾವು ಟ್ಯೂಬ್ಯಾಕ್ಟಮಿ ಅಂತ ಹೇಳ್ತೀವಿ. ವ್ಯಾಸೆಕ್ಟಮಿ ಅಂಡ್ ಟ್ಯೂಬೆಕ್ಟಮಿ ಆರ್ ದ ಟೂ ಸರ್ಜಿಕಲ್ ಮೆಥಡ್ which has been performed in the body of both the male as well as the female to avoid the fertilization. Okay, next we will say puberty. So this is actually a intrauterine contraceptive device, which we will call it as IUCD. This works by stopping the sperm and egg meeting by changing the line of uterus or womb anta heltivi. See, it is actually this kind of structure, T-shaped copper device, which will avoid the fertilization. Okay, so when this is been inserted in the female uterus, what happens, it will change the lining. As a result of it, what happened, it will not allow the male gamete to meet the female gamete. This avoids the pregnancy again. Very, very important concept. You have to understand, my dear students.